ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಅಂತ ಮಾತ್ರ ಹೇಳಕ್ ಹೋಗಲ್ಲ ಫ್ರೆಂಡ್ಸ್. ಯಾಕಂದ್ರೆ ಹಬ್ಬ ಮುಗಿಯೋವರೆಗೂ ನನ್ನ ಜೀವನ ಹೆಂಗಿರ್ತೈತೆ ಏನು ಅಂತ ನೆನೆಸ್ಕೊಂಡೇ ಗಡಗಡ ನಡುತ್ತಾ ಇದ್ದೀನಿ. ಯಾಕಂದ್ರೆ ಇವತ್ತಿಂದ ಹಬ್ಬದ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಕಿಚನ್ ಒಳಗೆ ದೂರಿದ್ದೀನಿ ಫ್ರೆಂಡ್ಸ್. ಯಾಕೆ ನಾನು ಮಾತಾಡ್ತೀರಾ ಡೈರೆಕ್ಟಾಗಿ ಹಿಂಗೆ ವಾಯ್ಸ್ ಓವರಲ್ಲಿ ಮಾತಾಡ್ತಾ ಇದ್ದೀರಾ ಅಂತ ಅನ್ಕೋತಿದ್ದೀರಾ ಫ್ರೆಂಡ್ಸ್. ಗಂಟೆಗಟ್ಟಲೆ ನಿಂತ್ಕೊಂಡು ಕ್ಯಾಮ್ರಾ ಮುಂದೆ ಮಾತಾಡಿದ್ದೀನಿ, ಸೌಂಡೇ ರೆಕಾರ್ಡ್ ಆಗಿಲ್ಲ. ಅದು ಏನಾಯ್ತೋ ಏನೋ, ಫೋನ್ಗೆ ಏನು ದೊಡ್ಡ ರೋಗ ಬಂತ ಏನೋ ಗೊತ್ತಿಲ್ಲ. ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಅದನ್ನು ಡಿಲೀಟ್ ಮಾಡಿಬಿಟ್ಟು ವಾಯ್ಸ್ ಓವರಲ್ಲೇ ಕೊಟ್ಕೊಂಡು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಕಿಚನ್ ಕ್ಲೀನಿಂಗು, ಫ್ರಿಜ್ ಕ್ಲೀನಿಂಗು, ಒಟ್ಟು ಟೋಟಲ್ ಕಿಚನ್ ಗುಡಿಸಿ ಗುಂಡ ಅಂತ ಅನ್ಕೊಳ್ಳಿ ಫ್ರೆಂಡ್ಸ್. ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಮೊದಲು ಬಾಕ್ಸಲ್ಲಿರೋ ರೇಷನ್ಗಳನ್ನೆಲ್ಲ ಒಂದು ಕವರ್ಗಳು ಮಾತ್ರ ತುಂಬಿಟ್ಕೊಂಡಿರ್ತೀನಿ. ಯಾವಾಗಲೂ ಇಂಥ ಕಷ್ಟ ಟೈಮಲ್ಲಿ ಬೇಕಾಗ್ತೈತೆ ನಮಗೆ ಅಂತ ಅಂದ್ಬಿಟ್ಟು ಆ ಕವರಲ್ಲಿ ಎಲ್ಲನೂ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಹೊರಗಡೆ ಹಾಕ್ಬಿಟ್ರೆ ಕ್ಲೀನ್ ಮಾಡೋಕ್ಕೆ ಈಸಿ ಆಗ್ತೈತೆ ಅಂತ ಅಂದ್ಬಿಟ್ಟು ಇವತ್ತು ನಾನು ಒಬ್ಬಳೇ ಮನೆಯಲ್ಲಿ ಫ್ರೆಂಡ್ಸ್. ತಮ್ಮನೂ ಇದ್ದಾನೆ ಜೊತೆಗೆ. ಶಿವ ಇನ್ನೂ ಬಂದಿಲ್ಲ. ಶಿವ ಬರ್ತೀನಿ ಅಂತೂ ಅದೇ ಖುಷಿಗೆ ಇಷ್ಟೆಲ್ಲ ಪ್ರಿಪ್ರೇಷನ್. ಶಿವ ಬರೋಷ್ಟ್ರಲ್ಲಿ ಪಳಪಳ ಅಂತ ಮನೆ ಹೊಳಿತಾ ಇದ್ರೆ ನನಗೆ ಅವಾರ್ಡ್ ಅಂತೂ ಕೊಡಲ್ಲ. ಅದು ಒಂದು ಹೇಳೋದು ಇಲ್ಲ ಹೆಂಗೆ ಮಾಡಿದ್ದೀನಿ ಏನು ಅಂತ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ನಮ್ಮ ಹೆಣ್ಮಕ್ಳ ಪರಿಸ್ಥಿತಿ ಇಷ್ಟೇ. ಆ ರೇಷನ್ ಎಲ್ಲ ಒಂದು ಪ್ಲಾಸ್ಟಿಕ್ ಡಬ್ಬಿಲಿ ತುಂಬಿಕೊಂಡೆ. ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಹಾಕೋತೀನಿ ಫ್ರೆಂಡ್ಸ್. ಅದನ್ನು ಸಹ ಕ್ಲೀನ್ ಮಾಡಬೇಕಂದ್ರೆ ಎಲ್ಲ ಕ್ಲೀನಿಂಗ್ ಇವತ್ತು. ಎತ್ತಿದ ಬಾಕ್ಸ್ಗಳು ಅವು ಇವೆಲ್ಲ ಹೊರಗಡೆ ಹಾಕ್ಬಿಟ್ಟು ಬಂದು ತಟ್ಟೆ ಸ್ಟ್ಯಾಂಡಲ್ಲಿರೋವೆಲ್ಲ ಬಿಚ್ಕೋತಾ ಇದ್ದೀನಿ. ತೊಳೆದಿರೋವನು ಮತ್ತೆ ತೊಳಿತಾ ಇದ್ದೀನಿ. ಇದೊಂಥರ ಕ್ಲೀನಿಂಗ್ ಅಂದರೆ ಎಲ್ಲ ಕ್ಲೀನ್ ಆಗಬೇಕು. ಹಂಗೆ ಫ್ರೆಂಡ್ಸ್ ಹೃದಯನ ಗಟ್ಟಿ ಹಿಡ್ಕೊಂಡು ಓಪನ್ ಮಾಡ್ಬೇಕು ಫ್ರೆಂಡ್ಸ್. ಟಡನ್ ಟಡನ್ ಟಡ ಎಲ್ಲ ಹಾಳಾಯಿತು ಫ್ರೆಂಡ್ಸ್. ಶಿವ ಮಾಡಿರೋ ಕೆಲಸಕ್ಕೆ ಎಷ್ಟು ಕೋಪ ಬರುತ್ತೈತೋ. 2 ದಿನ ಫ್ರಿಜ್ ಆಫ್ ಮಾಡಿದ್ರು ಹೂವು ಮಾತ್ರ ಫ್ರೆಶ್ ಆಗೈತೆ. ತರಕಾರಿ ಏನು ಹಾಳಾಗಿಲ್ಲ. ಇದು ನೋಡಿ ಫ್ರೆಂಡ್ಸ್, ಫ್ರಿಜ್ ಆಫ್ ಮಾಡಿದ್ರೆ ಹಿಂಗೆ ಸಾಂಬಾರು ಪುಡಿಗಳು ಮಸಾಲೆಗಳೆಲ್ಲ ಚೆಲ್ಲೋಗ್ತಾವ. ಇದರರ್ಥ ಏನೋ ಫ್ರಿಜ್ ಒಳಗೆ ನುಗ್ಗಿ ಕೆಲಸ ಮಾಡೈತೆ ಅಂತ ಅರ್ಥ. ನಂಗೂ ಹಂಗೆ ಅನ್ನಿಸ್ತಾ ಐತೆ ನೋಡಿ, ಇವೆಲ್ಲ ಹೋಗ್ಬಿಟ್ಟೈತೆ. ಓಕೆ ಫ್ರೆಂಡ್ಸ್, ಇವೆಲ್ಲ ಈಗ ಹೊರಗಡೆಗೆ ತೆಗಿಬೇಕು ನಾನು. ಮೊದಲಾದ್ರೆ ಫ್ರಿಜ್ಜು ಹಾಲಲ್ಲೇ ಇತ್ತು ಫ್ರೆಂಡ್ಸ್. ಅಲ್ಲಲ್ಲೇ ದಿನ ಕ್ಲೀನ್ ಮಾಡ್ಕೊಬಿಡ್ತಾಯಿದೆ ಬಿಡಿ. ಒಂದು ಸ್ವಲ್ಪ ಗಲೀಜು ಕಾಣಿಸಿದ ತಕ್ಷಣ ಇವಾಗ ಒಂದು ಸಂದಿಗೊಂದಿಲ್ಲಿ ಸೇರ್ಕೊಬಿಟ್ಟು ಅಲ್ಲಿ ಉಸಿರು ಕಟ್ಟಿದ ವಾತಾವರಣ ಫ್ರೆಂಡ್ಸ್. ನನಗೆ ಅಲ್ಲಿ ನಿಂತ್ಕೊಂಡು ಫ್ರಿಜ್ ಕ್ಲೀನ್ ಮಾಡ್ಬೇಕಂದ್ರೆ ಆಗಲ್ಲ. ಅದಕ್ಕೆ ಕ್ಲೀನಿಂಗೇ ಹೋಗಲ್ಲ. ಯಾವಾಗಾರ ಹಬ್ಬಕ್ಕೆ ಇಲ್ಲ ತಿಂಗಳಿಗೆ ಒಂದ್ಸಲ ಹಂಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಐಟಮ್ಗಳೆಲ್ಲ ಆಚೆ ಎತ್ಕೊಳ್ತಾ ಇದ್ದೀನಿ. ಅದು ಕಬಾಬ್ ಮಸಾಲೆಗಳು ಅವು ಇವು ಎಲ್ಲ ಚೆಲ್ಲೋಗ್ಬಿಟ್ಟವೆ ಫ್ರಿಜ್ ಆಫ್ ಮಾಡಿಬಿಟ್ಟು. ಅದೆಲ್ಲರ ಹೋಗ್ಲಿ ಫ್ರೆಂಡ್ಸ್. ಒಂದು ಸ್ಮೆಲ್ ಬಂದಿತ್ತು ಅಂದರೆ ಯಪ್ಪ ದೇವರೇ, ಫ್ರಿಜ್ ಆಫ್ ಮಾಡಿದ್ರೆ ಇಷ್ಟು ಭಯಂಕರವಾಗಿರ್ತೈತೆ ಅಂತ ಅಂದ್ಕೊಂಡಿರಲಿಲ್ಲ. ಏನು ಮಾಡೋದು ಫ್ರೆಂಡ್ಸ್, ಬುದ್ಧಿವಂತ ಗಂಡನ ನಾನು ಕಟ್ಕೊಂಡಿರೋದು. ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಗ್ಯಾಸು ಸಿಲಿಂಡ್ರು ಲೈಟ್ಗಳು ಆಫ್ ಮಾಡ್ತಾರೆ. ನನ್ನ ಗಂಡ ಫ್ರಿಜ್ಜು ಆಫ್ ಮಾಡಿಬಿಟ್ಟು ಬರೋದು. ಯಾರಿಗೆ ಹೇಳೋಣ ನನ್ನ ದುಃಖನ? ಹೋಗ್ಲಿ ಬಿಡಿ ಫ್ರೆಂಡ್ಸ್, ನನ್ನ ದುಃಖನ ನಿಮ್ಗೆ ಹೇಳಿ ಬೇಜಾರು ಮಾಡೋಕ್ಕಾಗಲ್ಲ. ಮತ್ತು ಫ್ರಿಜ್ಜಲ್ಲಿರೋ ಐಟಮ್ಗಳೆಲ್ಲ ಬಿಚ್ಕೋತಾ ಇದ್ದೀನಿ. ಇವೆಲ್ಲ ಗ್ಲಾಸ್ ಐಟಮ್ ಇರೋದ್ರಿಂದ ಕೇರ್ಫುಲ್ಲಾಗಿ ಬಿಚ್ಕೋಬೇಕು. ನಾನು ಕ್ಲೀನ್ ಮಾಡೋ ಥರ ಯಾರು ಕ್ಲೀನ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಈಗಲೇ ಹೇಳ್ತಾ ಇದ್ದೀನಿ. ನನ್ನೊಂಥರ ವಿಚಿತ್ರ ಕ್ಲೀನಿಂಗು. ಯಾಕಂದರೆ ಫ್ರಿಜ್ ಜಾಸ್ತಿ ಗಲೀಜು ಸ್ಮೆಲ್ಲೆಲ್ಲ ಬಂದುಬಿಟ್ಟಿತ್ತಲ್ಲ, ಹಂಗಾಗಿ. ಮತ್ತು ಬಾಕ್ಸ್ಗಳಲ್ಲೆಲ್ಲ ತರಕಾರಿ ಇಟ್ಕೋತೀನಲ್ಲ ಫ್ರಿಜ್ ಒಳಗಡೆ, ಆ ಬಾಕ್ಸ್ಗಳನ್ನ ತೊಳೆದು ಬಿಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಸೈಡ್ಗೆ ಇಟ್ಕೊಂಡು ಆ ಬಾಕ್ಸ್ಗಳನ್ನೆಲ್ಲ ತೊಗೊಂಡೋಗಿ ನೀರು ಮನೇಲಿ ಹಾಕ್ಬಿಟ್ಟು ಬಂದೆ. ಈ ಥರ ಎಲ್ಲ ಎತ್ತಾಚೆ ಹಾಕಿದ್ದೀನಿ ಫ್ರೆಂಡ್ಸ್. ಇವೆರಡು ಸ್ಟ್ಯಾಂಡ್ಗಳು ಬಿಚ್ಕೊಳ್ಳಲ್ಲ ಫ್ರೆಂಡ್ಸ್. ಶಿವ ಇಲ್ಲ, ನನಗೆ ಬಿಚ್ಕೊಳಕ್ಕೆ ಬರಲ್ಲ, ತೂಕ ಜಾಸ್ತಿ. ಅದಕ್ಕೆ ಇಲ್ಲಿಲ್ಲೇ ತೊಳ್ಕೊತೀನಿ. ಆ ಸ್ಟ್ಯಾಂಡ್ನು ಅಷ್ಟೇ ಅಲ್ಲೇ ತೊಳೆದು ಶೆಲ್ಫೆಲ್ಲ ತೊಳೆದು ಕೆಳಗೆ ನೀರು ಬರ್ತೈತೆ ಅವಾಗ ಎತ್ತಾಕೊಳ್ಳೋದು. ಈ ಬಾಕ್ಸ್ಗಳು ತೊಳಿತಾ ಇಲ್ಲ ಫ್ರೆಂಡ್ಸ್. ಈಗ ನಾನು ಇದು ನಾಳೆ ತೊಳ್ಕೊಳ್ತೀನಿ. ರೇಷನ್ ಹಾಕೊಳ್ಳೋಕೆ ಏನೂ ಇಲ್ಲ. ಅದಕ್ಕೋಸ್ಕರ ಕಾಳುಗಳಂತೂ ನಮ್ಮನೇಲಿ 5 ವರ್ಷಕ್ಕಾಗಷ್ಟು ಕಾಳುಗಳು ಫ್ರೆಂಡ್ಸ್. ಅವರೆಕಾಳು, ತರಗುಣಿ ಕಾಳು, ಹುರುಳಿಕಾಳು ಎಲ್ಲ ಸ್ಟಾಕ್ ಐತೆ. ಮೇಲಿರೋ ಹೂ ಚೇರ್ ಹಾಕ್ಬಿಟ್ಟು ಇಳಿಸ್ಕೊತೀನಿ. ಐಟಮ್ಗಳನ್ನೆಲ್ಲ ಇಲ್ಲ ಒಂದು ಸ್ವಲ್ಪ ರೇಷನ್ಗಳೆಲ್ಲ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಮಿಕ್ಕಿದ್ದವಲ್ಲ ಐಟಮ್ಲು ಕಷ್ಟಪಡ್ತಾ ಇರೋದು ನಾನು, ಬುಸ್ ಕೊಡ್ತಾ ಇರೋದು ಇವನು. ಟಾಮು, ಮನೆ ಹೆಣ್ಮಗುವಾಗಿ ಪಾತ್ರೆ ತೊಳಿತಾರ, ಹೋಗಿ ಬರ್ತೀನಿ. ಎಲ್ಪ್ ಮಾಡು ಟಾಮು. ಫ್ರೆಂಡ್ಸ್, ಇವಾಗ ದೇವರು ಒಂದು 2 ಅವರ್ ಕಾಲ ಟಾಮುನ ಹುಡುಗಿ ಮಾಡಿಬಿಟ್ರೆ ಆಹಾ, ನೀವು ಬುದ್ಧಿಲಿ ಜಾಣ. ಮನೆ ಕೆಲಸ ಎಲ್ಲ ಮಾಡಿಸ್ಕೊಬಿಡ್ತೀನಿ. ಇಷ್ಟು ಜೋರಾಗಿ ಉಸಿರಾಡ್ತವನೆ. ಅಂದರೆ ಫ್ರೆಂಡ್ಸ್, ಕೆಲಸ ಮಾಡ್ತಾ ಇರೋದು ನಾನು, ಸುಸ್ತನ ಇವನ್ ತಗೊಂಡವನೆ. ಇಂಥ ಟೈಮಲ್ಲೇ ಕಡಿಮೆ ಪಾತ್ರೆಗಳು ತಗೊಂಡು ನಾನು ಅದೃಷ್ಟ ಮಾಡಿದ್ದೀನಿ ಅನ್ಕೊಳ್ಳೋದು ನಿಜ ಫ್ರೆಂಡ್ಸ್. ಕೆಲವೊಂದ್ಸಲ ನಮ್ಮ ಮನೇಲಿ ದೊಡ್ಡ ದೊಡ್ಡ ಪಾತ್ರೆಗಳಿಲ್ವಲ್ಲ, ಪಲಾವ್ ಸೆಟ್ಗಳಿಲ್ಲ, ಸೆಟ್ ಪಾತ್ರೆಗಳಿಲ್ಲ ಅಂತೆಲ್ಲ ಅನ್ಕೋತೀನಿ. ಹೊಟ್ಟೆ ಹುರ್ಕೋತೀನಿ, ನಾನು ಏನು ಹೆಂಗ್ಸು, ಏನು ತೆಗ್ದಿಲ್ಲ ಸಾಮಾನು ಅಂತ. ಈ ಥರ ಹಬ್ಬಗಳು ಬಂದಾಗ ಪಾತ್ರೆ ತೊಳಿಬೇಕಾದ್ರೆ ಎಷ್ಟು ಸಮಾಧಾನ ಆಗ್ತೈತೆ. ಅವೆಲ್ಲ ತಗೊಳೋದು ಬಿಟ್ಟು ಒಳ್ಳೆ ಕೆಲಸ ಮಾಡಿದೆ ಅಂತ ತಗೋತೀನಿ ಫ್ರೆಂಡ್ಸ್ ಹೊಸ ಮನೆಗೆಲ್ಲ. ಓಕೆ ಫ್ರೆಂಡ್ಸ್, ಇನ್ನೂ ಕೈಯೇ ಹಾಕಲಿಲ್ಲ ಕ್ಲೀನಿಂಗ್ಗೆ, ಆಗಲೇ ತಲೆನೋವು ಸ್ಟಾರ್ಟ್ ಆಯಿತು. ಕೋಲ್ಡು ಫ್ರೆಂಡ್ಸ್, ಬೆಳಗ್ಗೆಯಿಂದ ವಾತಾವರಣ ಮಳೆ ಬೀಳ್ತಾ ಐತೆ. ಅದಕ್ಕೆ ಒಂದು ಕಪ್ಪು ಕಾಫಿ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಅವಾಗ ಬಿಸಿ ಬಿಸಿಯಾಗಿ ತಲೆನೋವೆಲ್ಲ ಕಮ್ಮಿಯಾಗಿ ಎನರ್ಜಿ ಬರ್ತೈತೆ ಮನೆ ಕ್ಲೀನಿಂಗ್ಗೆ. ಅದಕ್ಕೆ ಹಾಲು ತಂದು ಇಟ್ಕೊಂಡಿದ್ದೀನಿ. ಟೀ ಕುಡಿದ್ರೆ ಎನರ್ಜಿನೋ ಎನರ್ಜಿ. ಇಂಥ ಟೈಮಲ್ಲಿ ಹೆಣ್ಮಕ್ಳು ಡೀಪಾಗಿ ಮನೆ ಕ್ಲೀನಿಂಗಲ್ಲಿ ಮುಳುಗೋಗಿರ್ತೀವಿ. ಮನೇಲಿ ಯಾರಾದರೂ ಮಕ್ಕಳು ಮರಿ ಗಂಡಾದ್ರೂ ಪರವಾಗಿಲ್ಲ, ಅತ್ತೆ ಆದರೂ ಪರವಾಗಿಲ್ಲ, ಸ್ವಲ್ಪ ಟೀ ಕಾಫಿ ಮಾಡಿಕೊಡಿ ನಮಗೂ.
ಯಾವಾಗ ನೋಡೋ ತಿನ್ನೋದು ಮಾತಾಡೋದು. ನಾವು ಮಾಡ್ತಿರೋದು ನಿಮ್ಮನೆ ಕೆಲಸ. ಇಂಥ ಟೈಮಲ್ಲಿ ನಾವು ಸೊಸೆಂದರಿಗೆ ಸಪೋರ್ಟ್ ಮಾಡ್ಬೇಕಾಗ್ತೈತೆ, ಯಾಕಂದ್ರೆ ನಮ್ಮ ಕಷ್ಟ ದೇವರಿಗೆ ಗೊತ್ತು. ಇವತ್ತು ಟೀ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಬ್ರೂ ಖಾಲಿ ಆಗ್ಬಿಟ್ಟೈತೆ, 3 ರೋಸಸ್ ಸ್ವಲ್ಪ ಐತಲ್ಲ, ಅರ್ಥ ಇದನ್ನು ಖಾಲಿ ಮಾಡಿ ಎಷ್ಟು ಬೇಕು ಮನೆ ಕ್ಲೀನ್ ಮಾಡ್ಬೇಕು. ಇದೊಂದು ಅಡ್ಡ ಆಗೈತೆ ಫ್ರೆಂಡ್ಸ್ ನನ್ನ ಮನೆ ಕ್ಲೀನಿಂಗ್ಗೆ. ಅದಕ್ಕೆ ಇದನ್ನು ಖಾಲಿ ಮಾಡ್ಬಿಟ್ಟು ಎಷ್ಟು ಬಿಟ್ಟು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೀನಿ. ಗಲೀಜು ಏನಾಗಿಲ್ಲ, ಪೇಪರ್ ಎಲ್ಲ ಹಾಕಿದ್ದೀನಿ, ಸೋಪ್ ಹಾಕಿ ಉಜ್ಜಿ ಎಲ್ಲ ಗುಡಿಸಿ ಗುಂಡಾಂತರ ಇವತ್ತು ಅಡುಗೆ ಮನೆ ಅಂತೂ. ಆದರೆ ಭಯ ಸ್ವಲ್ಪ ಆಗ್ತೈತೆ. ದೊಡ್ಡ ದೊಡ್ಡ ಮನೆ ಇರೋರ್ ಕತೆ ದೇವ್ರಿಗೆ ಗೊತ್ತು. ಇದು ಟಾಮಗೆ ಎತ್ತಿಟ್ಕೊಂಡಿದ್ದೀನಿ ಅರ್ಧ ಹಾಲು, ಇನ್ನೊಂದು ಕಪ್ಪಷ್ಟು ನಾನು ಕಾಯಿಸ್ಕೊತೀನಿ. ಮೊದಲು ನೀರು ಟೀ ಪುಡಿ ಚೆನ್ನಾಗಿ ಕುದಿಸಿ ಆಮೇಲೆ ಹಾಲು ಹಾಕ್ಬೇಕು. ನಮ್ದೆಲ್ಲ ಡಿಫ್ರೆಂಟ್ ಸ್ಟೈಲು ಫ್ರೆಂಡ್ಸ್. ಇಲ್ಲಿ ಗಟ್ಟಿ ಕಾಫಿ ಆಗ್ತಾ ಐತೆ ಫ್ರೆಂಡ್ಸ್, ಸಾರಿ ಟೀ. ಇದು ನಮ್ಮ ಟಾಮದ ಹಾಲು. ಅವನಿಗೂ ಚಳಿ ಆಗ್ತಿದೆ ಪಾಪ, ಅವನಿಗೂ ತಲೆನೋವು ಹಿಡ್ಕೊಂಡಿರ್ತೈತೆ ನನ್ನ ಮಾತು ಕೇಳಿ ಕೇಳಿ. ಅವನಿಗೂ ಮೈಂಡ್ ಫ್ರೀ ಮಾಡ್ರವ. ಎದ್ದೊಳ್ಳಿ ದೇವದಾಸ್. ಹಾಲು ಹಾಲು ಅಲ್ಲಿ ಯಾರೋ ಬಗ್ಗೆ ನೋಡ್ತಾರೆ ಪಕ್ಕದ ಮನೆಯವ್ರು ನಿನ್ನ. ಕೂಲ್ 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 ರೌಡಿ ಆಗ್ಬಿಡ್ತಾನೆ. ಮೆಹಂದಿ ನೋಡಿ ಫ್ರೆಂಡ್ಸ್, 15 ದಿನ ಆಗ್ತಾ ಬಂದ ಅವ್ನ ಕಾಲಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಹಬ್ಬದಷ್ಟಲ್ಲೆಲ್ಲ ಮೆಹಂದಿ ಹೋಗ್ಸ್ಬಿಟ್ಟ, ಹೊಸ ಮೆಹಂದಿ ಹಾಕ್ತೀನಿ. ತಾಜ್ ಅಲ್ಲ 3 ರೋಸಸ್. ಶಿವ ಇನ್ನೇನು ಸಂಜೆ ಹೊತ್ತಿಗೆ ಬಂದ್ಬಿಡ್ತೈತೆ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲ ಕೆಲಸ ಮೆಟ್ಲುಗಳಿಗೆಲ್ಲ ಟೈಲ್ಸ್ ಎಲ್ಲ ಹಾಕ್ಸಿ ಒಳಗಡೆ ಒಂದು ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೊಂಡು ಫ್ರೆಂಡ್ಸ್. ಸೋಕೇಶ್ ಶೋ ಐಟಮ್ಸ್ ಇಟ್ಕೊಳ್ಳೋ ಥರ ಏನೇನೋ ಮಾಡಿಸಿದ್ದೀವಿ ಫ್ರೆಂಡ್ಸ್. ಆದರೆ ನಾನು ಅಲ್ಲಿ ಇರಲಿಲ್ಲ, ಬಂದುಬಿಟ್ಟೆ. ಟಾಮು ಒಬ್ಬನೇ ಇರ್ತಾರೆ ಅಂತ. ಇನ್ನೊಂದ್ಸಲ ಹೋದಾಗ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಬಿಸಿ ಬಿಸಿ ಕಾಫಿ ಕುಡಿದು ನಮ್ಮ ರೋಬೋಟಿಕ್ ಕೆಲಸನ ಸ್ಟಾರ್ಟ್ ಮಾಡೋಣ. ಟೀ ಸಹ ಚೆನ್ನಾಗಿರ್ತೈತೆ ಫ್ರೆಂಡ್ಸ್, ನನಗೆ ಕಾಫಿ ಇಷ್ಟ. ನೆಕ್ಸ್ಟ್ ಮತ್ತೆ ಕಿಚನ್ ಡ್ಯೂಟಿಗೆ ಜಾಯ್ನ್ ಆದೆ. ಮೊದಲು ಮೇಲಿರೋವೆಲ್ಲ ಪಾತ್ರೆಗಳು ಹೇಳ್ಕೊಳ್ಳೋಕ್ಕೆ ಕಾಮಿಡಿ ಆಗೈತೆ. ನಮ್ಮ ಮನೇಲಿ ಮೇಲಿರೋ ಪಾತ್ರೆಗಳು ಇವಿಷ್ಟೇ ಫ್ರೆಂಡ್ಸ್. ಒಂದು ಇಡ್ಲಿ ಪಾತ್ರೆ, ಒಂದು ಕುಕ್ಕರು, ಒಂದೆರಡು ದೊಡ್ಡ ದೊಡ್ಡ ಬಾಣಲಿಗಳು. ಸದ್ಯ ಕಡಿಮೆ ಪಾತ್ರೆ ತಗೊಂಡೆ, ನನ್ನ ಪೂರ್ವಜನ್ಮದ ಪುಣ್ಯ ಇದು. ಇಂಥ ಟೈಮಲ್ಲಿ ಬೇರೆ ಹೆಣ್ಮಕ್ಳು ನೆನೆಸ್ಕೊಂಡ್ರೆ ಭಯ ಆಗ್ತೈತೆ. ಮನೆ ತುಂಬ ಪಾತ್ರೆಗಳು ತುಂಬ್ಕೊಬಿಟ್ಟಿರ್ತಾರೆ, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಿಮ್ಗೊಂದು ಸತ್ಯ ಹೇಳ್ತಾ ಇದ್ದೀನಿ, ನನ್ನ ವೀಕ್ನೆಸ್ ಏನಂದರೆ ಈ ಥರ ಐಟು ಫ್ರೆಂಡ್ಸ್. ಸ್ವಲ್ಪ ಚೇರ್ ಹಾಕೊಂಡು ಮೇಲೆ ಐಟು ಕ್ಲೀನ್ ಮಾಡೋಕ್ಕೂ ನನಗೆ ಭಯ. ಐಟ್ ಅಂದ್ರೇ ಭಯ ನನಗೆ. ಒಂದು ಜಾತ್ರೆಯಲ್ಲಿ ಸುತ್ತೋದು ಬರ್ತಿದ್ದಲ್ಲ ಫ್ರೆಂಡ್ಸ್, ಅದೇನೇನೋ ರೌಂಡಾಗಿ ಅವುಗಳಲ್ಲೂ ಸಹ ಆಡಲ್ಲ. ಆದರೂ ಗಟ್ಟಿ ಇಟ್ಕೊಂಡು ಜೀವನ ಕ್ಲೀನ್ ಮಾಡ್ತಾ ಇದ್ದೀನಿ. ಒಂದು ಕುಕ್ಕರ್ ಎತ್ಕೋಬೇಕು ಮೇಲೆ ಅಂದ್ರೂ ಶಿವನೇ ಕರಿತೀನಿ ನಾನು, ಹತ್ತೋದೇ ಇಲ್ಲ ಮೇಲೆ. ಇಂಥ ಟೈಮ್ ಬಂದಾಗ ನಾವು ಸೂಪರ್ ವುಮೆನ್ಸ್ ಆಗಲೇಬೇಕಾಗ್ತೈತೆ, ಗಂಡನ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಫ್ರಿಜ್ ಮೇಲೆ ಇರೋ ಬಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಕಸ ಎಲ್ಲ ಹೊಡ್ಕೊಬಿಟ್ಟೆ. ಕೆಳಗಡೆನೂ ಅಷ್ಟೇ ಅಕ್ಕಿ ಬಾಕ್ಸ್ ಸಿಟ್ ಬಾಕ್ಸ್ಗಳನ್ನೆಲ್ಲ ಎತ್ತಿ ಹೊರಗಡೆ ಇಟ್ಕೊಂಡೆ. ಸಿಲಿಂಡರ್ ಆಫ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಜರುಗಿಸ್ಬೇಕು ಫ್ರೆಂಡ್ಸ್. ಮತ್ತು ಆಗಲೇ ಹೇಳೋದು ಮರ್ತೆ ನಾನು, ಫ್ರಿಜ್ ಕ್ಲೀನಿಂಗ್ ನಿಂತ್ಕೊಂಡಾಗೂ ಅಷ್ಟೇ ಫ್ರಿಜ್ಜೆಲ್ಲ ಆಫ್ ಮಾಡಿಬಿಟ್ಟು ನಾವು ಕ್ಲೀನಿಂಗ್ಗೆ ನಿಂತ್ಕೋಬೇಕಾಗ್ತೈತೆ. ಆಮೇಲೆ ಸೋಪು ನೀರು ಮಿಕ್ಸ್ ಮಾಡಿಕೊಂಡು ಎಲ್ಲ ಚಿಮ್ಸ್ಕೊಂಡೆ, ಅದು ಚೆನ್ನಾಗಿ ನೆನೀತಾ ಇರಲಿ ಅಂತ ಅಂದ್ಬಿಟ್ಟು. ಮತ್ತು ಕಿಟಕಿ ಅವು ಇವನ್ನೆಲ್ಲ ತ್ಯಾವದ ಬಟ್ಟೆ ಮಾಡಿ ಒರೆಸ್ಕೊಂಡೆ ಫ್ರೆಂಡ್ಸ್. ಅವೇನು ತೊಳ್ಕೊಳಕ್ಕಾಗಲ್ವಲ್ಲ, ಅಲ್ಲಿಗೆ ಎಲ್ಲ ತುಕ್ಕಿಡ್ದೋಗ್ತೈತೆ ಅಂದ್ಬಿಟ್ಟು. ಬೀರೂನು ಸಹ ಬಿಟ್ಟಿಲ್ಲ, ಅದನ್ನು ತೊಳೆದ್ಬಿಟ್ಟೆ. ತೊಳೆದಿನಿ ಆ ಥರ ಮಾಡಿಟ್ಟಿದ್ದೀನಿ ಬೀರೂನ. ನಮ್ಮ ಮನೆ ಹತ್ರ ನನ್ನ ಏನಾರು ಹಾಳಾಗ್ತವೆ ವಸ್ತುಗಳು ಅಂದರೆ ಅದು ನನ್ನಿಂದನೇ ಫ್ರೆಂಡ್ಸ್. ನಾನು ರಾಜಾರೋಷವಾಗಿ ಒಪ್ಕೊಳ್ತೀನಿ. ಮತ್ತು ಸೋಪು ನಾರ ಹಾಕ್ಕೊಂಡು ಸ್ಟ್ಯಾಂಡ್ಗಳೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಕೆಳಗಿಳಿಸ್ಕೊಂಡ್ರೆ ಪಟ ಅಂತ ತೊಳ್ಕೊಬಿಡ್ಬೋದು. ತೂಕ ಜಾಸ್ತಿ ಫ್ರೆಂಡ್ಸ್, ಮೇಲ್ಗೆ ಬಿಡಿಸ್ಕೊಂಡು ಆಮೇಲೆ ಯಾಕೆ ಅಂತ ಅಂದ್ಬಿಟ್ಟು ಇದೇ ಥರ ಸರ್ಕಸ್ ಮಾಡ್ತಾಯಿದ್ದೀನಿ. ಹಿಂಗಿರೋ ಅಡುಗೆ ಮನೆ ಗೋಡೆಗಳೆಲ್ಲ ತೊಳ್ಕೊಬೇಕಲ್ಲ, ಅದು ಕ್ಲೀನ್ ಆಗ್ತೈತೆ ಅಂದ್ಬಿಟ್ಟು. ತಟ್ಟೆ ಸ್ಟ್ಯಾಂಡ್ ಅಂತೂ ಫುಲ್ಲು ಜಿಡ್ಡು ಹಿಡ್ದೋಗಿತ್ತು. ಮೇಲ್ಗಡೆ ಹತ್ತಿ ನಾನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ ಫ್ರೆಂಡ್ಸ್, ಮೇಲೆ ಮಾತ್ರ ಜಿಡ್ಡು ಹಿಡ್ದೋಗಿತ್ತು. ಇನ್ನು ಮುಂದೆಗಡೆ ಎಲ್ಲ ನಾನು ಪೂಜೆ ದಿನಗಳಲ್ಲಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅಂತ ಯಾವ್ದು ಬಟ್ಟೆ ಮಾಡಿ ಒರೆಸ್ಕೊಂಡು. ಮತ್ತು ಈ ಥರ ಸ್ಟ್ಯಾಂಡ್ಗಳು ಏನಾರು ಇದ್ದರೆ ಹುಷಾರಾಗಿ ತೊಳಿರಿ ಫ್ರೆಂಡ್ಸ್. ನಾನಂತೂ ಯಾವಾಗಲೇ ಈ ಸ್ಟ್ಯಾಂಡ್ ತೊಳೆಯೋಕೆ ಹೋದ್ರೂ ರಕ್ತದಾನ ಮಾಡಲೇಬೇಕು. ಬ್ಲೇಡ್ ಇದ್ದಂಗೆ ಐತೆ ಇದು, ಸ್ಟ್ಯಾಂಡ್ ಅಲ್ಲ ಬ್ಲೇಡು ಫ್ರೆಂಡ್ಸ್. ಕೈ ಕುಯ್ಕೊಂಡು ಹೋಗ್ತಾಯಿತ್ತು. ಅದಕ್ಕೆ ನಾನು ಕೈಯೇ ಕುಯ್ತೀಯ ನೀನು ಅಂದ್ಬಿಟ್ಟು ಎತ್ಕೊಂಡೆ. ನೋಡಿ ಎಮ್ಮೆ ಮೈ ತಿಕ್ಕೋ ಬ್ರಷ್ನ ಗಟ್ಟಿಯಾಗಿರ್ತೈತಲ್ಲ ಫ್ರೆಂಡ್ಸ್, ಆ ಬ್ರಷ್ ತಗೊಂಡು ಸೋಪ್ ನೀರು ಹಾಕ್ಕೊಂಡು ಉಜ್ತಾ ಇದ್ರೆ ಕ್ಲೀನ್ ಕೃಷ್ಣಪ್ಪ. ಇನ್ನು 7 ಜನಕ್ಕೂ ಜಿಡ್ಡು ಬಂದು ಕುತ್ಕೋಬಾರ್ದು ನಮ್ಮ ಸ್ಟ್ಯಾಂಡ್ ಮೇಲೆ. ಈ ಸ್ಟ್ಯಾಂಡ್ ಇಟ್ಕೊಳ್ಳೋಕೆ ಆಸೆ ಇಲ್ಲ ಫ್ರೆಂಡ್ಸ್ ನನಗೆ. ಒಂಥರ ಕೈಯೆಲ್ಲ ಕುಯ್ಕೋತೈತೆ, ಜಿಡ್ಡು ಇರ್ತೈತೆ. ಅಡುಗೆ ಹತ್ರನೇ ಮಾಡ್ತೀನಲ್ಲ, ಅದೆಲ್ಲ ಆರ್ತೈತೆ. ಆದರೆ ವಿಧಿ ಇಲ್ಲ, ಅರ್ಧ ಪಾತ್ರೆಗಳು ಇದ್ರ ಮೇಲೆ ಜೋಡಿಸ್ಕೊಳ್ಳೋಕ್ಕೆ ಸ್ಪೇಸ್ ಇರೋದು ನನಗೆ. ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಯಾರ ಮನೆಯಲ್ಲ ಈ ಥರ ಸ್ಟ್ಯಾಂಡ್ ಇದ್ದರೆ ಹೆಣ್ಮಕ್ಳ ನೋಡ್ಕೊಂಡು ಕ್ಲೀನ್ ಮಾಡ್ರಮ್ಮ. ಹಬ್ಬ ಟೈಮಲ್ಲಿ ಕೈಗೆ ಕುಯ್ಕೊಂಡು ಯಾಕೆ ಬೇಕು ವನವಾಸಗಳು. ಹೆಂಗೋ ಕೊನೆಗೋ ಈ ಥರ ಎಲ್ಲ ಉಜ್ಕೊಂಡು ನೀರು ಹಾಕಿ ಆಮೇಲೆ ತ್ಯಾವದ ಬಟ್ಟೆ ಮಾಡಿ ಒರೆಸ್ಕೊಳ್ಳೋದು ಅಷ್ಟೇನೆ. ನೀಟಾಗಿ ನೀರು ಹಾಕಿ ಎಲ್ಲ ಗುಡಿಸ್ಬಿಟ್ಟು ಪದೇ ಹಿಂಗೆ ಮಾಡೋಕೆ ಹೋಗ್ಬಾರ್ದು, ತುಕ್ಕಿಡ್ದೋಗ್ತೈತೆ. ಹಬ್ಬದ ಟೈಮ್ ಅಲ್ಲ ಫ್ರೆಂಡ್ಸ್, ನಡೀತೈತೆ ಅಂದ್ಬಿಟ್ಟು ಈ ಥರ ಅಲ್ಲಿಗೆ ಸ್ಟ್ಯಾಂಡ್ ಎಲ್ಲ ಹೊತ್ಕೊಂಡು ಒರೆಸ್ಕೊತಾ ಇದ್ದೀನಿ.
ನೀಟಾಗಿ ಒರೆಸ್ಕೊಳ್ಳೇಬೇಕು. ಇಲ್ಲಾಂದರೆ ಅದೂ ತುಕ್ಕಿಡ್ದಂಗೆ ಆಗ್ಬಿಡ್ತೈತೆ, ಚೆನ್ನಾಗಿ ಕಾಣಿಸಲ್ಲ. ಆಮೇಲೆ ಕಿಚನ್ ಕಡೆ ಮೂಲೆ ಕಡೆ ಹೋದೆ, ಅಲ್ಲಂತೂ ಬಿಡಿ ನಾನು ಗೋಡೆ ಗಿಡ ಎಲ್ಲ ಉಜ್ಜಿ ತಾನೇ ಇರ್ತೀನಿ, ನಾನ್ ವೆಜ್ ಮಾಡಿ ಮಾರನೇ ದಿನ ಪೂಜೆ ಮಾಡಬೇಕು ಅಂದಾಗೆಲ್ಲ. ಆದರೂ ಕ್ಲೀನಿಂಗ್ ಅಂದರೆ ಎಲ್ಲ ಮಾಡಬೇಕು, ಇದು ಬಿಡೋಂಗಿಲ್ಲ ಅಂತ ಅಂದ್ಬಿಟ್ಟು ಗೋಡೆನೆಲ್ಲ ಉಜ್ಜಿಕೊಂಡು ಶೆಲ್ಫನ್ನೆಲ್ಲ ಸೋಪ್ ನೀರು ಹಾಕಿ ಮತ್ತು ಸ್ಟವ್ನೆಲ್ಲ ಸೋಪ್ ನೀರು ಹಾಕಿ ಚೆನ್ನಾಗಿ ಪಾತ್ರೆ ಉಜ್ಜೋ ನಾರು ಬರ್ತೈತಲ್ಲ ಫ್ರೆಂಡ್ಸ್, ಅದರಲ್ಲೆಲ್ಲನೂ ಉಜ್ಕೊಬಿಟ್ಟೆ. ತಟ್ಟೆ ಸ್ಟ್ಯಾಂಡು ಮತ್ತು ಇದು ರೇಷನ್ ಬಾಕ್ಸ್ಗಳು ಇಟ್ಕೊಳ್ತೀನಿ ಫ್ರೆಂಡ್ಸ್, ಅದು ಸ್ಟ್ಯಾಂಡು ಅವೆರಡು ಬಿಟ್ಟು ಇನ್ನು ವಾರ ಈ ಕ್ಲೀನಿಂಗ್ ಇದ್ದೇ ಇರ್ತೈತೆ ಫ್ರೆಂಡ್ಸ್. ಶೆಲ್ಫು ಅವು ಇವು ಎಲ್ಲ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ಹಬ್ಬ ಅಂದರೆ ಅದನ್ನು ಕ್ಲೀನ್ ಮಾಡಬೇಕು, ಮತ್ತೆ ಒಂದು ಸಲ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡಿರೋದು. ಇನ್ನು ಇವತ್ತು ಕ್ಲೀನ್ ಮಾಡ್ಕೊಂಡ್ರೆ ಇನ್ನು ಹಬ್ಬದ ಹಿಂದಿನ ದಿನವರೆಗೂ ನಾನು ಕಿಚನ್ ಕ್ಲೀನಿಂಗ್ ಇಳಿಯೋದೇ ಇಲ್ಲ. ಆವತ್ತು ಸೇಮ್ ಪ್ರಾಸೆಸ್ಸೇ ಇರ್ತೈತೆ ಫ್ರೆಂಡ್ಸ್. ಅದ್ರ ಈ ಥರ ಉಜ್ಜಿ ತೊಳೆಕ ಹೋಗಲ್ಲ, ಅಷ್ಟೊಂದು ಗಲೀಜಿರಲ್ವಲ್ಲ. ಬಟ್ಟೆನಲ್ಲಿ ಎಲ್ಲ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ, ಅವಾಗ ಸಮಾಧಾನ ಆಗ್ತೈತೆ. ಇವೆಲ್ಲ ಉಜ್ಜಿ ತೊಳ್ಕೊಂಡಿದ್ದಾದಮೇಲೆ ಫ್ರಿಜ್ಜಿಗೆ ಬಂದೆ. ಫ್ರಿಜ್ ತೊಳೆಯೋ ಸ್ಟೈಲೇ ಬೇರೆ ಫ್ರೆಂಡ್ಸ್, ಅದು ಸ್ಮೆಲ್ ಬಂದ್ಬಿಟ್ಟಿತ್ತಲ್ಲ, ಸಾಂಬಾರು ಪುಡಿ ಅವು ಚೆಲ್ಕೊಂಡಿತ್ತಲ್ಲ, ಅದಕ್ಕೆ ನಾನು ನೀರು ಹಾಕೇ ತೊಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಫ್ರಿಜ್ಜು ಆಫ್ ಮಾಡಿ. ನೀವು ಮಾತ್ರ ಈ ಥರ ತೊಳೆಯೋಕೆ ಹೋಗ್ಬೇಡಿ ಫ್ರೆಂಡ್ಸ್, ಫ್ರಿಜ್ ಎಕ್ಕುಟ್ಟೋಗ್ತೈತೆ. ನನಗೆ ಸಮಾಧಾನ ಆಗಲಿಲ್ಲ, ಸ್ಮೆಲ್ ಬೇರೆ ಬಂದುಬಿಟ್ಟಿತ್ತಲ್ಲ, ಅದಕ್ಕೆ ಬರೀ ಬಟ್ಟೆನಲ್ಲಿ ಒರೆಸ್ಕೊಂಡ್ರೆ ನನಗೆ ಸಮಾಧಾನ ಆಗಲ್ಲ ಅಂದ್ಬಿಟ್ಟು ಇದು ನಾರಲ್ಲಿ ಚೆನ್ನಾಗಿ ಸೋಪಾಗಿ ಉಜ್ಜಿಬಿಟ್ಟು ನೀರು ಹಾಕ್ಬಿಟ್ಟೆ ತೊಳಿತಾ ಇದ್ದೀನಿ. ಅತ್ತಾಗೆ ಯಾರು ನೋಡಿದ್ರು ಅದು ಫ್ರಿಜ್ಜೋ ಇಲ್ಲ ಎಮ್ಮೆನೋ ಅನ್ಬೇಕು, ಆ ಥರ ತಿಕ್ತಾ ಬಿದ್ದಿದ್ದೀನಿ. ನನಗೆ ಸಮಾಧಾನ ಆಗಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಗಲೀಜಾಗ್ಬಿಡ್ತಂದ್ರೆ ಅದನ್ನು ನೀಟಾಗಿ ತೊಳಿಲೇಬೇಕು. ಹೊರಗಡೆನೂ ಅಷ್ಟೇ, ನಾರನ್ನ ಹೊರಗಡೆ ಮಾತ್ರ ಲೈಟಾಗಿ ತೊಳ್ಕೊಬೇಕು ಫ್ರೆಂಡ್ಸ್, ಸ್ಕ್ರ್ಯಾಚ್ ಆಗಿಬಿಟ್ರೆ ಅಸಹ್ಯವಾಗಿ ಕಾಣಿಸ್ತೈತೆ. ಅದಕ್ಕೆ ಲೈಟಾಗಿ ತೊಳ್ಕೊಂಡು ಅಲ್ಲೂ ನೀರು ಹಾಕ್ಕೊಂಡೆ. ಫ್ರಿಜ್ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಯಾರು ಈ ಥರ ಕ್ಲೀನ್ ಮಾಡೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ್, ಸುಮ್ಮನೆ ಯಾವ್ದು ಬಟ್ಟೆ ಮಾಡಿ ಒರೆಸ್ಕೊಳ್ರಿ, ಇಲ್ಲ ಸೋಪ್ ನೀರಲ್ಲಿ ನಾರಲ್ಲಿ ಚೆನ್ನಾಗಿ ಉಜ್ಕೊಂಡು ನೀರು ಸೋಕ್ತಾ ಇದ್ದಂಗೆ ಆಮೇಲೆ ಒರೆಸ್ಕೊಳ್ರಿ. ಫ್ರಿಜ್ಗಳು ಹಾಳಾಗಿ ಹೋಗ್ಬಿಡ್ತವೆ. ನನಗೆ ಸಮಾಧಾನ ಆಗಲಿಲ್ಲ ಅಂದ್ಬಿಟ್ಟು ನಾನು ಈ ಥರ ಎಲ್ಲ ಒರೆಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸಿಲಿಂಡ್ರ್ ಕೆಳಕ್ಕೆ ಹೋದೆ. ಅಲ್ಲಂತೂ ಗಂಜಿ ಹಾಲು ಅದು ಇದು ಉಕ್ಕಿದ್ರೆ ಫ್ರೆಂಡ್ಸ್ ಸೀದಾ ಶೆಲ್ಫ್ ಮೇಲೆ ಇರ್ಬೇಕು ತಾನೆ, ಅಲ್ಲಿ ಹಿಂದೆ ಗ್ಯಾಪ್ ಬಿಟ್ಬಿಟ್ಟವ್ರೆ ಗಾರೆ ಕೆಲಸದವರು, ಸುರ್ಕೊಂಡೋಗಿ ಇದು ಸಿಲಿಂಡ್ರಿಂದ ಸ್ಟಾಕ್ ಆಗ್ತೈತೆ ಎಲ್ಲ. ಅದನ್ನು ಒರೆಸಿ ಬಿಟ್ಬಿಡ್ತಾ ಇದ್ದೆ, ತೊಳ್ಕೊಳ್ತಾ ಇರಲಿಲ್ಲ, ಬರೀ ಬಟ್ಟೆಲಿ ಒರೆಸ್ಕೊತಾ ಇದ್ದೆ. ಅದಕ್ಕೆ ಅಷ್ಟೊಂದು ಗಲೀಜಾಗಿತ್ತು ನೋಡಿ. ಈಗ ತೊಳೆದ್ಮೇಲೆ ಎಷ್ಟು ಕ್ಲೀನಾಗಿ ಕಾಣಿಸ್ತೈತೆ ನೋಡಿ. ಈ ಪಾಟಿ ಗಲೀಜಿತ್ತು. ನಾನು ಯಾವಾಗಲೂ ವಾರ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತೀನಿ, ಆದರೂ ಇಷ್ಟು ಗಲೀಜು ಎಲ್ಲಿಂದ ಬರ್ತೈತೆ, ಏನು ಕತೆ ಒಂದು ಅರ್ಥ ಆಗಲ್ಲ. ಹಿಂಗೆ ಮಾಡ್ಬೇಕು ಫ್ರೆಂಡ್ಸ್ ಮನೆ ಕ್ಲೀನಿಂಗ್ ಮಾಡಿದ್ರೆ, ಆವಾಗ ಆರಾಮ ಅನ್ನಿಸ್ತೈತೆ. ಮತ್ತು ನೆಲನೂ ಬಿಡ್ತೀನಾ, ಅದಕ್ಕೂ ಸೋಪ್ ನೀರು ಹಾಕೋದು, ಬ್ರಷ್ ತಗೊಳ್ಳೋದು, ಉಜ್ಜೋದು. ಮನೇನ ತೊಳೆಯೋಕೆ ಹೋಗ್ಬಾರ್ದು ಫ್ರೆಂಡ್ಸ್, ಹಬ್ಬದ ಟೈಮಲ್ಲಿ ತೊಳೆದ್ರೆ ಪರವಾಗಿಲ್ಲ, ವಾರ ನಾವು ಹಿಂಗೆ ತೊಳೆದ್ರೆ ಒಳ್ಳೇದಲ್ಲ. ಮನೇನ ತೊಳಿಲೇಬಾರ್ದು ಅಂತ ಹೇಳ್ತಾರೆ ದೊಡ್ಡವರು. ಅದನ್ನು ಮತ್ತೆ 2-3 ಸಲ ನೆಲಕ್ಕೆ ನೀರು ಹಾಕಿ ತೊಳೆದು ಈ ಥರ ನೀರೆಲ್ಲ ಸೈಡಲ್ಲಿ ಹೋದ್ಮೇಲೆ ಎತ್ತಿ ಸೈಡ್ಗೆ ಹಾಕ್ಕೊಂಡು ಆಮೇಲೆ ಬಟ್ಟೆಲಿ ಹಿಂಡ್ಕೊಂಡು ಮತ್ತೆ ಒಂದ್ಸಲ ಒಳ್ಳೆ ನೀರಲ್ಲಿ ಒರೆಸ್ಕೊಬಿಟ್ರೆ ಇದು ನಮ್ಮ ಕಿಚನ್ ಕ್ಲೀನಿಂಗ್ ಫ್ರೆಂಡ್ಸ್. ಕಿಚನ್ ಎಲ್ಲ ಫೈನಲಿ ಕ್ಲೀನ್ ಆಯಿತು ಫ್ರೆಂಡ್ಸ್. ಚೆನ್ನಾಗಿ ಒಣಗಬೇಕು. ಅಪ್ಪ ಸ್ವಾಮಿ ಸಾಕಾಗೋಯ್ತು ಇಷ್ಟಕ್ಕೆ. ಇನ್ನು ಪಾತ್ರೆಗಳೆಲ್ಲ ತೊಳೆದು ಇಲ್ಲಿರೋವೆಲ್ಲ ಶಿಫ್ಟ್ ಮಾಡಿ ಹಾಲ್ ಕ್ಲೀನಿಂಗ್ ಇವತ್ತು ಆಗಲ್ಲ ಅನ್ಕೋತೀನಿ ಫ್ರೆಂಡ್ಸ್. ನೋಡೋಣ ಇಷ್ಟೆಲ್ಲ ಐಟಮು ಕಿಚನಲ್ಲಿ ಹೆಂಗಪ್ಪ ಸೆಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಅದಕ್ಕೆ ಹೆಣ್ಮಕ್ಳು ಟ್ಯಾಲೆಂಟ್ ಜಾಸ್ತಿ ಅನ್ನೋದು. ಆಮೇಲೆ ಪಾತ್ರೆಗಳನ್ನೆಲ್ಲ ನೀರು ಮನೆಗೆ ಹಾಕಿ ನೆನೆಸಿ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್. ಏನಪ್ಪ ಇರೋದು ಇಷ್ಟೇ ಪುಡಿ ಪಾತ್ರೆಗಳು, ಇಷ್ಟಕ್ಕೆ ಇಷ್ಟೆಲ್ಲ ಸುಸ್ತಾ, ನಮ್ಮ ಮನೇಲಿ ಬಂದು ನೋಡು ಅಂತ ಅನ್ನಿಸ್ತೈತಲ್ಲ ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ದೊಡ್ಡ ಪಾತ್ರೆಗಳನ್ನ ಆರಾಮಾಗಿ ತೊಳಿಬೋದು ಫ್ರೆಂಡ್ಸ್. ಈ ಥರ ಸಣ್ಣ ಪುಟ್ಟ ಪಾತ್ರೆಗಳು ತೊಗೊಬಿಟ್ಟು ಚಿಕ್ಕ ಮಕ್ಳು ಆಟದ ಸಾಮಾನು ಇದ್ದಂಗವೆ ತೊಳೆದು ಸಾಕಾಗಿ ಹೋಗ್ತೈತೆ. ತೊಳೆದಷ್ಟು ಅಲ್ಲೇ ಇರ್ತವೆ ಪಾತ್ರೆಗಳು, ಖಾಲಿನೇ ಆಗಿರಲ್ಲ, ತೊಳೆದಂಗೆ ಅನಿಸಿರಲ್ಲ. ಅದಕ್ಕೆ ಫ್ರೆಂಡ್ಸ್ ಕಷ್ಟ ಅನ್ನಿಸ್ತಾ ಇರೋದು. ಇನ್ಮೇಲೆ ಲೈಫಲ್ಲಿ ಸಣ್ಣ ಪಾತ್ರೆಗಳು ತೊಗೊಳ್ಳಲ್ಲ ನಾನು, ತೊಗೊಂಡ್ರೆ ದೊಡ್ಡ ಪಾತ್ರೆಗಳು ತೊಗೊಳ್ತೀನಿ. ಆಮೇಲೆ ಹೆಂಗಿದ್ರು ಆಚೆ ಲೈಟಾಗಿ ಬಿಸಿಲು ಬರೋ ಥರ ಆಗ್ತಾಯಿತ್ತು, ಅದಕ್ಕೆ ಆಚೆ ಒಣಗಾಕೋಬಿಡೋಣ ಅಂತ ಅನಿಸ್ತು. ಬಿಸಿಲಿಗೆ ಈ ಥರ ಒಣಗಾಕ್ಸ್ಕೊಬಿಟ್ರೆ ನಾವು ಒರ್ಸಂಗೆ ಇರಲ್ಲ ಫ್ರೆಂಡ್ಸ್. ಮತ್ತೆ ಒಂದು ಸಲ ಅಷ್ಟು ನೀಟಾಗಿ ಡ್ರೈ ಆಗಿಬಿಟ್ಟಿರ್ತೈತೆ. ಚೆನ್ನಾಗಿ ಬಿಸಿಲು ಹೊಡೆದ್ರೆ ಅಂತೂ ಮುಗ್ದೇ ಹೋಯ್ತು, ನೀಟಾಗಿ ಡ್ರೈ ಆಗಿಬಿಡ್ತೈತೆ. ಆಚೆ ಏನಾದರೂ ಜೋರಾಗಿ ಗಾಳಿ ಬೀಸ್ತೈತೆ ಅಂದರೆ ಈ ಥರ ಒಣಗಾಕೊಳಕ್ಕಾಗಲ್ಲ ಫ್ರೆಂಡ್ಸ್, ಧೂಳೆಲ್ಲ ಕುತ್ಕೊಬಿಡ್ತೈತೆ. ಪರವಾಗಿಲ್ಲ, ಇವತ್ತು ಗಾಳಿನೂ ಇರಲಿಲ್ಲ, ಒಂದು ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಿತ್ತು ಆಗ್ತಾನೆ, ಅದಕ್ಕೆ ಒಣಗಾಕೊಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇಷ್ಟು ರಾಶಿ ಫ್ರೆಂಡ್ಸ್ ನೋಡಿ, ಯಾರು ನೋಡಿದ್ರೆ ಇದನ್ನು ಮನೆ ಸಾಮಾನಲ್ಲ, ನಿಜವಾಗ್ಲೂ ಚಿಕ್ಕ ಮಕ್ಳು ಆಟದ ಸಾಮಾನೆ ಅಂತ ಅಂದ್ಕೊಳ್ತಾರೆ. ಫ್ರಿಜ್ ಅವನು ಅಷ್ಟೇ, ಇವುಗಳನ್ನ ತೊಳಿಬೇಕಾದ್ರೆ ಜೋಡಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಹುಷಾರಾಗಿ ಇದು ಮಾಡ್ಕೋಬೇಕು, ಯಾಕಂದರೆ ಗ್ಲಾಸ್ ಅವಲ್ಲ, ಆಲ್ರೆಡಿ ಒಂದು ಕ್ರ್ಯಾಕ್ ಮಾಡಿಬಿಟ್ಟೆ. ಫೈನಲಿ ಎಲ್ಲ ಪಾತ್ರೆಗಳು ಮುಗೀತು ಫ್ರೆಂಡ್ಸ್. ಸ್ಟ್ಯಾಂಡುಗಳು ಅವು ಎಲ್ಲಿಟ್ಟಿದ್ದೀನಿ. ಇದು ಡೈಲಿ ಯೂಸ್ ಪಾತ್ರೆಸ್, ಇದು ನಮ್ಮ ಸಂಸಾರದ ಪಾತ್ರೆಸ್ ಫ್ರೆಂಡ್ಸ್. ಯಪ್ಪ ಸಾಕಾಗೋಯ್ತು. 1 ಗಂಟೆ ಅಷ್ಟರಲ್ಲಿ ಪಟ ಅಂತ ಮುಗಿಸ್ಬಿಟ್ಟು 2 ಗಂಟೆ ಅಷ್ಟರಲ್ಲಿ ಬಿಸಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಯಿತು. ಈಗ ಟೈಮ್ ಬಂದು ಕರೆಕ್ಟಾಗಿ 3:45 ಆಗ್ತಾ ಬಂತು. ಈಗ ತಾನೇ ಶಿವಾನು ಫೋನ್ ಮಾಡ್ತು ಬರ್ತಾ ಇದ್ದೀನಿ ಅಂತ. ಅದಕ್ಕೆ ಅಡುಗೆ ಮಾಡಿ ತಿನ್ಬಿಟ್ಟು ಮುಂದಿನ ಕೆಲಸ ನೋಡೋಣ ಅಂದ್ಬಿಟ್ಟು ಮನಿ ಪ್ಲ್ಯಾಂಟು ಸಹ ನೀರೆಲ್ಲ ಚೇಂಜ್ ಮಾಡಿ ಒಣಗಾಕಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಈ ಸೆಟಪ್ಪಲ್ಲಿ ಗೆಟಪ್ಪಲ್ಲಿ ನಾನು ಯಾವ ಅಡುಗೆ ಮಾಡೋದು ಫ್ರೆಂಡ್ಸ್, ಯಾವ್ಯಾವ ಐಟಮ್ ಎಲ್ಲೆಲ್ಲಿ ಯಾವ ಮೂಲೆಯಲ್ಲಿ ದೂರ್ಕೊಂಡೈತೋ ಗೊತ್ತಿಲ್ಲ. ಹಂಗಾಗಿ ನನ್ನ ಕಣ್ಣಿಗೆ ಅವರೆಕಾಳು ಬೀಳ್ತಾ ಐತೆ. ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಒಂದು ಸಿಕ್ಕಿಬಿಟ್ರೆ ಯಾವ ಥರ ಸೊಂದಿಗೊಂದಿಲಿ ಉಪ್ಸಾರು ರುಬ್ಬೋದೆ, ಮುದ್ದೆ ಕಟ್ಟೋದೆ. ಕಿಚನ್ ಒಣಗೈತೋ ಇಲ್ಲೋ ನೋಡ್ಬೇಕು ಮೊದಲು. ಕ್ಲೀನ್ ಕೃಷ್ಣಪ್ಪ.
ಶಿವ ಬಂದು ನೋಡಿದ್ರೆ ಓ ಎಲ್ಲೋ ಮನೆ ಖಾಲಿ ಮಾಡ್ಕೊಂಡು ಹೋಗಕ್ಕೆ ಸ್ಕೆಚ್ ಹಾಕವಳೆ ಅನ್ಕೋತಿದ್ದೆ ಪಕ್ಕ. ಏನ್ ಮಾತಂತ ಹೇಳಿದ್ರಿ ಸರ್ ನೀವು, ರಿಯಲಿ ಹ್ಯಾಟ್ಸ್ ಆಫ್ ಸರ್. ಇಂಥ ಸೆಟಪ್ಪಲ್ಲಿ ಬೇಗ ಆಗೋದು ಉಪ್ಸಾರೆ ಫ್ರೆಂಡ್ಸ್. ಅದಕ್ಕೂ ಉಪ್ಸಾರು ಮಾಡೋಕ್ಕೆ ಮೇನ್ ರೀಸನ್ನೇ ಹೋಟ್ಲೂಟ ಅಲ್ಲೂ ಮೂರು ದಿನ ತಿನ್ಬಿಟ್ಟು ಬಾಯಿ ಕೆಟ್ಟೋಗಿದೆ. ನನಗೆ ಹಿಂಗಂದ್ರೆ ಶಿವ 5 ದಿನ ಬಾಯಿ ಕೆಟ್ಟೋಗಿರ್ತೈತೆ. ಅದಕ್ಕೆ ಉಪ್ಸಾರೇ ಪರ್ಫೆಕ್ಟ್ ಮ್ಯಾಚ್ ಆಗೋದು ಫ್ರೆಂಡ್ಸ್ ನಮಗೆ. ಆಮೇಲೆ ಉಪ್ಸಾರು ತಿಂತೀನಿ, ಇದನ್ನೆಲ್ಲ ಕ್ಲೀನ್ ಕೃಷ್ಣಪ್ಪ ಗುರುವಾರ ಇವತ್ತು ದೇವ್ರ ಸಾಮಾನು ಕ್ಲೀನ್ ಮಾಡ್ತೀನಿ, ದೇವ್ರಗಳು ಕ್ಲೀನ್ ಮಾಡ್ತೀನಿ, ದೀಪ ಹಚ್ತೀನಿ, ನಾಳೆ ಚಳಿ ಜ್ವರ ಬಂದು ಮಲಗ್ತೀನಿ, ಮಾತ್ರೆ ತೊಗೊಂಡು ಮಲಗ್ಬಿಡ್ತೀನಿ ಫ್ರೆಂಡ್ಸ್. ಯಾವುದಕ್ಕೂ ಹಬ್ಬದ ಟೈಮಲ್ಲಿ ಜ್ವರ ಬಂದರೂ ಸಹ ಎದ್ದು ಕೆಲಸ ಮಾಡಬೇಕು, ಇದು ನಮ್ಮ ಹಕ್ಕು ಫ್ರೆಂಡ್ಸ್, ಹಕ್ಕು. ಓಕೆ ಫ್ರೆಂಡ್ಸ್, ಈ ಸಂದಿಗೊಂದಿಲಿ ಐಟಮ್ಗಳನ್ನ ಹುಡ್ಕೊಂಡು ಅಡುಗೆ ಮಾಡೋಣ ಬನ್ನಿ. ಕಾಳು ಹುರಿದು ಉಪ್ಸಾರು ಮಾಡ್ತೀನಿ ಫ್ರೆಂಡ್ಸ್, ಸಿಂಪಲ್ಲು, ಒಂದು 20 ನಿಮಿಷದಲ್ಲಿ ಆಗೋಗ್ತಿದೆ. ರಾಗಿ ಮುದ್ದೆ ಕಾಳು ಹುರಿದು ಉಪ್ಸಾರು. ಹೊಸ ಸಂಸಾರಕ್ಕೆ ಬಂದಾಗ ಅಡುಗೆ ಸ್ಟಾರ್ಟ್ ಮಾಡ್ತೀವಲ್ಲ ಫ್ರೆಂಡ್ಸ್, ಆ ಥರ ಇದೆ ಫೀಲು. ಏನು ಕೈಗೆ ಸಿಗ್ತಾ ಇಲ್ಲ. ಟೀ ಕುಡ್ದಲ್ಲ ಫ್ರೆಂಡ್ಸ್, ಅದಕ್ಕೆ ನನಗೆ ಗೊತ್ತೇ ಆಗಲಿಲ್ಲ ಟೈಮಿಂಗ್ಸು. ಮಾಡ್ತಾ ಇದ್ದೀನಿ ನಮ್ಮ ಪಾಡು ನನ್ನ ಕೆಲಸ. ಆಮೇಲೆ ಈಗ 3:30 ಆಗ್ತಾ ಯಾಕೋ ಮಿಸ್ ಹೊಡಿತಿದ್ದಲ್ಲ, ತಲೆ ಸುತ್ತಿದ್ದಲ್ಲ, ಸುಸ್ತಾಗ್ತಿತ್ತಲ್ಲ ಅಂತ ಟೈಮ್ ನೋಡಿದ್ರೆ 3 ಗಂಟೆ. 1 ಗಂಟೆಲಿ ಊಟ ಮಾಡಲಿಲ್ಲ ಅಂತ ಆಮೇಲೆ ಅರ್ಥ ಆಯಿತು. ಈಗ ದಿಢೀರಾಗಿ ಉಪ್ಸಾರು ಮಾಡಬೇಕು ಅಂದರೆ ಒಂದು ಬಾಣಲಿ ಇಟ್ಕೊಂಡು ಒಣಮೆಣಸಿನಕಾಯಿ ಮತ್ತು ಅದ್ರ ಜೊತೆಗೆ ಖಾರದ ಮೆಣಸಿನಕಾಯಿ ಮತ್ತು ಬ್ಯಾಡಗೆ ಮೆಣಸಿನಕಾಯಿ ಎಲ್ಲನೂ ಮಿಕ್ಸ್ ಮಾಡಿ ಹುರ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಖಾರ ಕಲರು ಎರಡೂ ಇರಬೇಕು, ಹಂಗಾಗಿ ಸೈಡಿಗೆ ತಗೊಂಡು ಆಮೇಲೆ ಒಣಕಾಳು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಳು, ಹುರುಳಿಕಾಳು, ಅವರೆಕಾಳು, ಈ ಹೆಸರು ಕಾಳು ಹಾಕ್ತಿದ್ದೆ ಫ್ರೆಂಡ್ಸ್. ಇವಿಷ್ಟು ಕಾಳಲ್ಲೂ ಮಾಡ್ಕೊಬೋದು. ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಕುದಿ ಬಂದರೆ ಸಾಕು ಫ್ರೆಂಡ್ಸ್. ಅಷ್ಟರಲ್ಲಿ ಉಪ್ಸಾರು ಖಾರಕ್ಕೆ ರೆಡಿ ಮಾಡಿಕೊಂಡೆ. ಒಣಮೆಣಸಿನಕಾಯಿ, ಹುರಿದಿರೋ ಕಾಳು ಸ್ವಲ್ಪ, ಬೆಳ್ಳುಳ್ಳಿ, ಉಪ್ಪು, ಮೆಣಸು, ಜೀರಿಗೆ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿಂಗು ಅವಷ್ಟನ್ನು ರುಬ್ಕೊಬಿಟ್ರೆ ಮುಗೀತು. ಆಮೇಲೆ ಇದನ್ನು ಒಂದು ಕುದಿ ಬಂದ ತಕ್ಷಣನೇ ಬಸ್ಕೊಬಿಡ್ಬೇಕು. ಸಖತ್ತಾಗಿರ್ತೈತೆ ಫ್ರೆಂಡ್ಸ್ ಈ ಥರ ಕಾಳು ತಿನ್ನಕ್ಕಂತೂ. ಉಪ್ಸಾರು ಖಾರ ನೋಡಿ ಫ್ರೆಂಡ್ಸ್, ಮಿಲ್ಗೆ ಬಾಯಲ್ಲಿ ನೀರು ಬರ್ತೈತೆ, ಕೆಂಪಗೆ ಸಖತ್ತಾಗೈತೆ. ಮುದ್ದೆ ಬೇಯ್ತೈತೆ ಫ್ರೆಂಡ್ಸ್, ಇನ್ನೇನು ಮುದ್ದೆ ಕಟ್ಟೋದೆ. ಇದಕ್ಕೆ ರಾಗಿ ಮುದ್ದೆನೂ ಸೂಪರಾಗಿ ಸೂಟ್ ಆಗ್ತಿತ್ತಲ್ಲ, ಅದಕ್ಕೆ ಚೆನ್ನಾಗಿ ತೆಳ್ಳಗೆ ಬಾಳೆಹಣ್ಣು ಥರ ಇರಬೇಕು ಫ್ರೆಂಡ್ಸ್ ಮುದ್ದೆ. ಆ ಥರ ಮಾಡ್ಕೋಬೇಕು. ಒಂದು ಮುದ್ದೆ ಆರಾಮಾಗಿ ತಿನ್ಬೋದು. ನಾನಂತೂ ಸಂಜೆಗಾಗಷ್ಟು ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಬಿಟ್ಟೆ. ಸಂಜೆ ಅಷ್ಟಲ್ಲಿ ಸುಸ್ತಾಗ್ಬಿಡ್ತೀನಿ, ಅಡುಗೆ ಮಾಡೋಕ್ಕೆ ಶಕ್ತಿ ಇರಲ್ಲ ಅಂತ ಅಂದ್ಬಿಟ್ಟು. ಇದು ನಮ್ಮ ಸೂಪರ್ ಡೂಪರ್ ಹುರಿದು ಕಾಳು ಉಪ್ಸಾರು ಮುದ್ದೆ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ನಿಂಬೆಹಣ್ಣು ಒಂದು ಮಿಸ್ಸಿಂಗ್ ಅಷ್ಟೇ ಇದಕ್ಕೆ. ಇದು ನನ್ನ ಮಧ್ಯಾಹ್ನದ ಊಟ ಫ್ರೆಂಡ್ಸ್. ಆದರೆ ಸಂಜೆಗೆ ಶಿಫ್ಟ್ ಆಗ್ಬಿಟ್ಟಿದ್ದೀನಿ ಇವತ್ತು. ಉಪ್ಸಾರು ಮುದ್ದೆ ತಿಂತೀಯಾ? ಅವ್ನು ಸ್ಮೆಲ್ಲು ನೋಡಲ್ಲ ಫ್ರೆಂಡ್ಸ್, ಅವ್ನಿಗೆ ಇಷ್ಟ ಆಗಲ್ಲ. ಇಟ್ಸ್ ಓಕೆ, ನಾವೇ ತಿನ್ನೋಣ. ಉಪ್ಸಾರು ಖಾರನ ಎಷ್ಟು ಬೇಕೋ ಅಷ್ಟಿಷ್ಟು ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ನಮಗೆ ಉಪ್ಸಾರಿನ ಬೆಲೆ ಗೊತ್ತಾಗಬೇಕಂದ್ರೆ 2 ದಿನ ಹೋಟ್ಲಲ್ಲಿ ಊಟ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಸಪ್ಪೆ ಅನ್ನಿಸ್ತೈತೆ ಹೋಟ್ಲ ಊಟ. ಬ್ಯಾಚುಲರ್ಸ್ ಜೀವನ ಹೆಂಗೋ ಏನೋ ಪಾಪ. ಅವ್ರಿಗೆಲ್ಲ ಅಡುಗೆ ಮಾಡ್ಕೊಡೋಣ ಅಂದರೆ ಯಾವ್ಯಾವ ಮೂಲೆಯಲ್ಲಿ ಇದ್ದಾರೋ ಏನೋ ಪಾಪ. ಬೆಸ್ಟು. ಹೊಟ್ಟೆ ಹಸ್ತಿರೋದಕ್ಕೂ ಅದಕ್ಕೂ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಅನಿಸ್ತೈತೆ ಫ್ರೆಂಡ್ಸ್. ಶಿವ ಅಂತೂ ಇಷ್ಟಪಟ್ಟು ತಿಂತೈತೆ. ಬರ್ತೈತೆ ಫ್ರೆಂಡ್ಸ್ ಇನ್ನೇನು 1/2 ಅವರಲ್ಲಿ. ನಾನು ಅಷ್ಟೊಂದು ಎಲ್ಲ ಕ್ಲೀನ್ ಮಾಡಬೇಕು. ಬಂದ ತಕ್ಷಣ ಮಲಗ್ಬಿಡ್ತೈತೆ ಪಾಪ. ಈಗ ಟೈಮ್ ಬಂದು 4:15 ಆಯಿತು ಫ್ರೆಂಡ್ಸ್. ನೋಡಿ ಹೊತ್ತು ಮುಳುಗೋ ಹೊಟ್ಟಲ್ಲಿ ಗೊರಕೆ ಹೊಡ್ಕೊಂಡು ಮಲಗೋನು. ಓಕೆ ಫ್ರೆಂಡ್ಸ್, ಅವನ ಕಡೆ ಗಮನ ಕೊಡೋ ಟೈಮಲ್ಲ ಇದು. ಇನ್ನೇನು ಶಿವ ಬರ್ತಿತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ನೀರಲ್ಲಿ ಹಚ್ಬಿಟ್ಟು ಇದೆಲ್ಲ ಮೊದಲು ಇವಾಗ ಬಾಕ್ಸು ಒಣಗಲಿಲ್ಲ ಅಂದ್ರೆ ಒರೆಸ್ಬಿಟ್ಟು ನಾನು ಎಲ್ಲ ಜೋಡಿಸ್ಬಿಡ್ಬೇಕು ಫ್ರೆಂಡ್ಸ್. ಯಾಕಂದರೆ ಶಿವ ಸಕ್ಕ ಸುಸ್ತಾಗಿ ಬರ್ತೈತೆ. ನಾರ್ಮಲಾಗಿ ಊರಿಗೆ ಹೋಗ್ಬಿಟ್ಟು ಬಂದ್ರೇ 2 ದಿನ ರೆಸ್ಟ್ ತಗೊಳ್ತೈತೆ, ನಿದ್ದೆ, ಮೈಕೈ ನೋವು, ಹಂಗಿಂಗೆ ಅಂತ. ಇನ್ನು 4-5 ದಿನ ಅಲ್ಲಿ ಕೆಲಸನೂ ಮಾಡಿದೆ ಪಾಪ, ಮನೆ ಕಟ್ಟೋದು ಅದು ಇದಕ್ಕೆ. ಅದಕ್ಕೆ ಇದನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮೊದಲು ನೀರಲ್ಲಿ ಹಚ್ಬಿಟ್ಟು ಬರ್ತೀನಿ. ಟಾಮ್ಲು ಸೌದಾ ಇಕ್ಕೊಬರೋಣ ಬಾಪ. ಬಾಗ್ಲಾಗ್ತೀನಿ. ಎಲ್ಲ ಅರ್ಥ ಮಾಡ್ಕೋದೈತೆ ಮಗು ಪಾಪ. ಎಷ್ಟು ಬುದ್ಧಿ ಫ್ರೆಂಡ್ಸ್. ನಂದೇ ದೃಷ್ಟಿ, ಡೈಲಿ ಹೋಗ್ಲಿ. ಇಷ್ಟು ದೊಡ್ಡ ತೋಟದಲ್ಲಿ ಇತ್ತೀಚೆಗೆ ಸೌದೆ ಸಿಗೋದೇ ಕಷ್ಟ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಸೌದೆಗೆ ಹುಡ್ಕಾಡಂಗೆ ಆಗೋಗೈತೆ. ಈ ಕಡೆ ಬರೋ. ಯಾವ್ದಾರು ಸಂದಿಗೊಂದಿಲ್ಲ ಒಂದು ಸ್ವಲ್ಪ ಸೌದೆ ಹುಡ್ಕಿ ಶಿವಗೂ ನೀರು ಕಾಯಿಸ್ಬೇಕು. ಯಾವ ಅವತಾರದಲ್ಲಿ ಬತ್ತೈತೋ ಏನು ಕಥೆನೋ, ನಾನು ಕಂಡುಹಿಡಿಯೋದು ಹೆಂಗೆ ಶಿವನೇ ಅದು ಅಂತ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಒಂದೂ ಸೌದೆ ಇದ್ರೆ ನೋಡು ಟಾಮು ಎಲ್ಲಾದರೂ. ಅವ್ನು ಬಿಟ್ಟರೆ ಹೋಗ್ತಾ ಇರ್ತಾನೆ, ಅಮೇರಿಕಾ ಗಂಟನೂ ನಡ್ಕೊಂಡು ಹೋಗ್ಬಿಡ್ತಾನೆ ಫ್ರೆಂಡ್ಸ್. ಹೋಗ್ಬೇಕು, ಸಂದಿಗೊಂದಿಲ್ಲ ಹೋಗ್ಬೇಕು. ಸ್ವಲ್ಪ ಕಣ್ಣು ಮಾತ್ರ ಕೆಳಗಡೆನೇ ಇರಬೇಕು. ಈ ಕಡೆ ಕೊಳಕಮಂಡ್ಲಗಳು ಜಾಸ್ತಿ ಅವೆ. ಇದು ಗೆಣಸು ಗಿಡ ಫ್ರೆಂಡ್ಸ್, ಮಲ್ಕೊಬಿಟ್ಟೈತೆ. ಬೆಟ್ಟದಲ್ಲಿ ಕಾಯಿ ಓನರ್ ಕಿತ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್.
ಮಿಕ್ಕಿದ್ದು ನಮಗೇನೇನೆ ಅದ್ರಲ್ಲಿ ನಾವು ಇನ್ನಷ್ಟು ಪ್ರಯೋಗಗಳು ಮಾಡುವ ಫ್ರೆಂಡ್ಸ್. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಇಲ್ಲೇ ಐತೆ ಬರೋ ಟಾಮು ಸೌದೆ, ಇದೇ ನಮ್ಮ ನೀರು ಕಾಯಿಸೋ ಸೌದೆ. ಹಲೋ ಮ್ಯಾನ್, ಹೌದಾ ಈ ಥರದ್ದು ಒಂದು 2 ಇದ್ದರೆ ಸಾಕು ಫ್ರೆಂಡ್ಸ್, ನೀರು ಚೆನ್ನಾಗಿ ಕಾಯಿಸ್ಕೊಟ್ಟಿದ್ದೆ. ಬಟ್ಟೆ ಇವತ್ತೇ ಒಗ್ಯಾನ ಅಂದ್ಕೊಂಡೆ ಫ್ರೆಂಡ್ಸ್, ಹಾಗಲ್ಲ, ಇವತ್ತು ಗುರುವಾರ ಮರ್ತೇ ಬಿಟ್ಟಿದ್ದೀನಿ. ಬೆಳಗ್ಗೆಯಿಂದ ಪೂಜೆ ಮಾಡಬೇಕು, ಅದಕ್ಕೂ ಮುಂಚೆ ದೇವ್ರು ಕ್ಲೀನ್ ಮಾಡೋದೇ ಇರೋದು ನನಗೀಗ. 2 ಅವರ್ ಬೇಕು, ಎಷ್ಟೊತ್ತದ್ರಾಗಲಿ ಕ್ಲೀನ್ ಮಾಡೇ ಮಾಡ್ತೀನಿ. ಇವತ್ತು ದೇವ್ರ ಗೂಡು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಟ್ರೆ ಮತ್ತೆ ಹಬ್ಬದ ಹಿಂದಿನ ದಿನವೇ ನಾನು ದೇವ್ರ ಸಾಮಾನು ಕೈ ಹಾಕೋದು ಫ್ರೆಂಡ್ಸ್. ಹೀಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಓಕೆ ಬನ್ನಿ ಫ್ರೆಂಡ್ಸ್ ಹೋಗೋಣ. ಈ ಪಾತ್ರೆ ಎಲ್ಲ ಜೋಡಿಸ್ಕೊಬಿಡ್ತೀನಿ ಫ್ರೆಂಡ್ಸ್ ಫಸ್ಟು, ಆಮೇಲೆ ಈ ಬೇಷನಲ್ಲೇ ತುಂಬ್ಕೊಂಡು ಎಲ್ಲ ಐಟಮ್ಸ್ನೂ ಜೋಡಿಸ್ಕೊಬೋದು. ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಹೊತ್ತು ಎಲ್ಲ ಕ್ಲೀನ್ ಮಾಡ್ತೀನಿ. ಹೊಟ್ಟೆಗೆ ಹಾಕ್ಕೊಳ್ಳಿ ಈ ಮಹಾ ತಪ್ಪನ್ನು. ಟಾಮುನೇ ಹಿಂಗೆ ಹೇಳ್ದ ಅಂದರೆ ಬೇಗ ಬೇಗ ಮನೆ ಕ್ಲೀನಿಂಗ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮೊದಲು ತೊಳೆದು ಆಚೆ ಒಣಗಿಸಿದ್ನೆಲ್ಲ ಪಾತ್ರೆಗಳು ಫ್ರೆಂಡ್ಸ್ ಅವೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಆ ಬೇಷನ್ ಖಾಲಿ ಮಾಡ್ಕೊಂಡ್ರೆ ನಮಗೆ ನೆಕ್ಸ್ಟ್ ಕೆಲಸಕ್ಕೆ ಈಸಿ ಆಗೋದು ಅಂತ ಅಂದ್ಬಿಟ್ಟು ಮಾಮೂಲಿ ಪಾತ್ರೆಗಳು ಬಾರ್ಲಾಕ್ ಇಡಬಾರ್ದು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅದಕ್ಕೆ ಹಿಂಗೆ ಊಟ ಮಾಡಿನೇ ಇಟ್ಟಿದ್ದೀನಿ ನಮ್ಮ ಗಜಿ ಬಿಜಿ ಪಾತ್ರೆಗಳು. ಆದರೆ ನನಗೆ ಈ ಪಾತ್ರೆಗಳು ಇಷ್ಟ, ಹೊಸವು ತಗೊಳ್ಳೋಕ್ಕೆ ಮನಸ್ಸಾಗ್ತಾ ಇಲ್ಲ, ತಗೋಬೇಕು. ನೀರೆಲ್ಲ ಡ್ರೈ ಆಗಿಬಿಟ್ಟಿತ್ತು ಫ್ರೆಂಡ್ಸ್, ಬಾಕ್ಸ್ಗಳು ಆಚೆ ಬಾರ್ಲಾಕ್ ಇದ್ದವು. ಆದರೆ ಒಂದ್ಸಲ ನನ್ನ ಸಮಾಧಾನಕ್ಕೊಂದ್ಸಲ ಒಳಗಡೆ ಮಾತ್ರ ಒರೆಸ್ಕೊಂಡೆ. 1 ತೊಟ್ಟು 2 ತೊಟ್ಟು ನೀರಿತ್ತಂದರೆ ಬೇಳೆ ಸಕ್ಕರೆ ಉಪ್ಪು ಅವು ಇವು ಹಾಕಿದ್ರೆ ಒಂದು ಸ್ವಲ್ಪ ಎಲ್ಲ ಇದಾಗ್ಬಿಡ್ತೈತೆ ಅಂತ ಅಂದ್ಬಿಟ್ಟು ಏನು ಹೇಳಿ ಫ್ರೆಂಡ್ಸ್, ನಾವು ಪಾತ್ರೆಗಳು ಇಳಿಸ್ಬೇಕಾರೆ ತೊಳಿಬೇಕಾರೆ ಎಷ್ಟು ಕಷ್ಟ ಹಿಂಸೆ ಆಗ್ತೈತೋ, ಈ ಥರ ಒರೆಸಿ ಎಲ್ಲ ಮತ್ತೆ ಒಂದು ಸಲ ಅದರೊಳಗೆ ರೇಷನ್ ಹಾಕ್ಬಿಟ್ಟು ತುಂಬಿಟ್ಟು ಜೋಡಿಸ್ತೀವಲ್ಲ, ಅವಾಗಾಗೋ ಸಮಾಧಾನನೇ ಬೇರೆ ಅಂತ ಅನ್ನಿಸ್ತೈತೆ. ಈ ಕೆಲಸ ಎಲ್ಲ ಮಾಡಬೇಕಾದ್ರೆ ಜೊತೆಲಿ ಒಬ್ಬರು ಹೆಣ್ಮಕ್ಳು ಯಾರಾದರೂ ಇದ್ದರೆ ಬೇಗ ಬೇಗ ಆಗೋಗ್ತೈತೆ, ಮಾತಾಡಿಕೊಂಡು ಇಲ್ಲ ಇದು ಮಾಡಿಕೊಂಡು ಎಲ್ಲ. ಆದರೆ ಏನು ಮಾಡೋದು ಫ್ರೆಂಡ್ಸ್, ನನ್ನ ಜೊತೆ ಟಾಮು ಬಿಟ್ಟು ಬೇರೆ ಯಾರೂ ಇಲ್ಲ. ನಮಗೆ ಗಾಡಿ ಸೌಂಡ್ ಕೇಳಿಸ್ತು, ನಾನು ಟಾಮು ಇಬ್ಬರು ಖುಷಿಯಾಗ್ಬಿಟ್ವಿ. ಬಂದ್ಬಿಟ್ಟ ನೀನು ಬರೋಷ್ಟಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋಗೋಣ ಅಂತೆಲ್ಲ ರೆಡಿ ಮಾಡ್ತಿದ್ದೆ. ನಮಸ್ಕಾರ ಮಾಡ್ತಾವನ್ ಟಾಮು. ಯಾವುದೇ ಗಾಡಿ ಸೌಂಡ್ ಕೇಳಿಸ್ಕೊಂಡ್ರೆ ಗೇಟ್ ಹತ್ರಕ್ಕೆ ಹೋಗ್ತಾನಪ್ಪಿ. ಮೂಟೆ ಇಳಿಸ್ಕೊಂಡ್ತಾನೆ, ಕೊಡು ಅವನ ಕೈಗೆ. ಅಕ್ಕಿ ಬ್ಯಾಗ್ ಎಲ್ಲಪ್ಪಿ, ತುಪ್ಪ ಅದೆಲ್ಲ, ಅದು ಮೇನ್ ಇಂಪಾರ್ಟೆಂಟು. ಗಂಟು ಮುಟ್ಟೆ ಕೊಡಿಲಿ. ಇದ್ದೇ ಮೇನ್. ಅಯ್ಯಪ್ಪ ಏನು ಇಷ್ಟು ತೂಕ ಐತೆ, ಇಷ್ಟು ಈಸಿಯಾಗಿ ಎತ್ಕೊಬಂದೆ. ನನ್ನ ಗಂಡ ಬಾಹುಬಲಿ ಫ್ರೆಂಡ್ಸ್, ಬಾಹುಬಲಿ. ಇವೇ ಮೇನ್ ಬೇಕಿದ್ದು ನನಗೆ. 2 ದಿನದ ನಂತರ ಏನಾಗಿದ್ದವೋ, ಸೀತಾಫಲ ಹಣ್ಣೆ ಆಗ್ಬಿಟ್ಟೈತೆ. ಇದು ಮೆಹಂದಿ ಸೊಪ್ಪು ಒಣಗಾಕ್ಬೇಕು ಫಸ್ಟು. ಏನಪ್ಪಿ 4 ದಿನದಿಂದ ಸ್ನಾನ ಗೀನ ಇಲ್ಲ. ಹೋಗು ನೀರು ಮನೆಗೆ ಓಡೋಗು, ನೀರು ಕಾದೈತೆ. 5 ನಿಮಿಷ ಊಟ ತಿನ್ಬಿಡು ಬಾ. ಮತ್ತೆ ಪಾಪ ಅವನು ಮಾತಾಡ್ಸಕ್ ಬಂದ್ರೆ ಅವ್ನು ಮಾತಾಡ್ಸಿಲ್ಲ, ನೋಡಲ್ಲ ಹೆಂಗ್ ಮಲ್ಗವನೆ. ಅದಕ್ಕೆ ಹೇಳೋದು ನನ್ನ ಕಡೆನೇ ಇರು, ಪಕ್ಷ ಚೇಂಜ್ ಮಾಡಬೇಡ ಅಂತ. ಸೊಂದೆ ಗೊಂದಿಲಿ ಅಪ್ಪ ತಂದೆ ಊಟ ಮಾಡು ಬಾ, ಆಮೇಲೆ ಹೋಗುವಂತೆ. ಓ, ನೀನು ಸಾಮಾನ್ಯವಾಗಿ ರಿಲೇಷನ್ಸ್ ಮನೇಲಿ ತಿನ್ನಲ್ವಲ್ಲ? ನನ್ನ ಗಂಡ ಬಂದ ತಕ್ಷಣ ಊಟ ಮಾಡಲಿ ಅಂದರೆ ರಿಲೇಷನ್ ಮನೇಲಿ ತಿಂತಂತೆ. ಓಕೆ ಫ್ರೆಂಡ್ಸ್, ಮತ್ತು ಮೆಹಂದಿ ಸೊಪ್ಪು ಒಣಗಿಸ್ತೀನಿ. ಇಲ್ಲ ಹಾಕಿದ್ರೆ ಸಾಕು, 2 ದಿನದಲ್ಲಿ ಒಣಗೋಗ್ತೆ. ಓಕೆ, ಕಮ್ ಬ್ಯಾಕ್ ಮೈ ವರ್ಕ್ ಫ್ರೆಂಡ್ಸ್. ಮೇಲೆ ಸಾಮಾನುಗಳೆಲ್ಲ ಹಿಂಗೆ ಜೋಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊಳ್ಳೆ ಜಾಸ್ತಿ ರಾಚೆ, ಅದಕ್ಕೆ ಫ್ರೆಂಡ್ಸ್ ಇದು ಚಿಕ್ಕದು, ಇದು ಸ್ಪೂನ್ ಅವು ಇಟ್ಕೋತೀನಿ, ಅಲ್ಲಿ ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟೆ. ಇಲ್ಲಿ ಇಕ್ಕೋತೀನ, ಕೈಗೆ ತಗಲಿ ಬಿದ್ದೋಗ್ತಿದೆ. ಇದು ನಮ್ಮ ಕಿಚನ್ ಸೆಟಪ್ಸು. ಓಕೆ ಫ್ರೆಂಡ್ಸ್, ಈಗ ಫ್ರಿಜ್ ನೋಡುವ. ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡು ಫ್ರಿಜ್ ತೋರಿಸಿ ಅಂತ ಕೇಳಿದ್ರಿ. ಈಗೆಲ್ಲ ಜೋಡಿಸಿದ್ಮೇಲೆ ಹಿಂಗೈತೆ ಫ್ರೆಂಡ್ಸ್. ಗೋದ್ರೇಜ್ ಕಂಪನಿ ಚೆನ್ನಾಗೈತೆ ಫ್ರೆಂಡ್ಸ್. ಇದೊಂದು ನನಗೆ ಗೊತ್ತಾಗ್ತಾಯಿಲ್ಲ, ಇದು ಏನಕ್ಕೆ ಕೊಡ್ತಾರೆ ಫ್ರಿಜ್ಜಲ್ಲಿ, ಇದೇನು ಇದರ ಅವಶ್ಯಕತೆ ಏನಿದೆ ಈ ಫ್ರಿಜ್ಜಲ್ಲಿ ಗೊತ್ತಾಗ್ತಿಲ್ಲ. ಹೇಳಿ ಫ್ರೆಂಡ್ಸ್ ಯಾರಾದರೂ. ಈ ಥರ ಗ್ಲಾಸ್ ಅವು ಬಂದಿದೆ. ಇದನ್ನು ನಾನೇ ಮೀಶೋದಲ್ಲಿ ಬುಕ್ ಮಾಡಿ ಒಂದು ಸುಮಾರು ವರ್ಷ ಆಗಿತ್ತು, 5-6 ವರ್ಷದ ಹಿಂದೆ ಅನಿಸ್ತೈತೆ. ಇದು ಗ್ಲಾಸ್ ಸ್ಕ್ರ್ಯಾಚ್ ಆಗಬಾರ್ದು ಅಂದ್ಬಿಟ್ಟು ಈ ಡಬ್ಬಿಗಳು, ತರಕಾರಿ ಡಬ್ಬಿ ಎಲ್ಲ ಖಾಲಿ ಐತೆ. ಇನ್ನು ಖಾಲಿ ಐತೆ ಫ್ರೆಂಡ್ಸ್, ಎಲ್ಲ ಜೋಡಿಸ್ಬೇಕು ಐಟಮ್ಗಳೆಲ್ಲ.
ನೆನ್ಪಿದ್ದೀನ ನಾನು ಬಂದ ತಕ್ಷಣ ಎಂಟಿ ನೋಡೋದ್ಬಿಟ್ಟು ಓಡ್ತಾ ಇದೆಯಲ್ಲ ಫ್ರೆಂಡ್ಗಳನ್ನ ಮಾತಾಡ್ಸಕ್ಕೆ. ಟವಲ್ ಎತ್ಕೊಂಡು ಹೋಗು ಇಕೋ ಬಾ. ಓಕೆ ಫ್ರೆಂಡ್ಸ್, ಇವೆಲ್ಲ ನಾವು ಇವಾಗ ಸೆಟಪ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಸೀತಾಫಲ ಫ್ರೆಂಡ್ಸ್, ಇದು ಹಣ್ಣಾಗ್ದಿರ ಇರಬೇಕು ಅಂದರೆ ಏನು ಮಾಡೋದು ಫ್ರೆಂಡ್ಸ್? ಎಲ್ಲರೂ ಹಣ್ಣುಗಳನ್ನ ಹಣ್ಣು ಮಾಡಬೇಕು ಅಂತಾರೆ. ನಾನು ಹಣ್ಣಾಗ್ದಿರ ಇರೋಕ್ಕೆ ಏನು ಮಾಡ್ಬೇಕು ಹೇಳಿ ಫ್ರೆಂಡ್ಸ್? ಈ ಸೀತಾಫಲನ ನಾನು ವರಲಕ್ಷ್ಮಿಗೆ ಇಡಬೇಕು. ಅದ್ರ ಹಣ್ಣು ಹಾಗೆ ಆಗ್ತಿದೆ. ಅವರು ಒಂದು ಸ್ವಲ್ಪ ಕಿತ್ತು ಕಟ್ಕೊಂಡು ನಾನು ಒಂದು ಸ್ವಲ್ಪ ಕಿತ್ಕೊಂಡ್ಬಂದಿದ್ದೆ. ಒಂದು ಕಿವುಚೋಗೈತೆ. ಸೀತಾಫಲ ತಿಂದು ದಶಕಗಳೇ ಕೊಳ್ದೋಯ್ತು ಫ್ರೆಂಡ್ಸ್. ದಶಕ ಅಂದರೆ 10 ವರ್ಷ ಫ್ರೆಂಡ್ಸ್. ಒಂದು ದಶಕ ಅಂದರೆ 10 ವರ್ಷ. ಇದು ಮಾತ್ರ ಗೊತ್ತು ಮ್ಯಾಥ್ಸಲ್ಲಿ ಫಸ್ಟ್ ಫ್ರೆಂಡ್ಸ್. ನನ್ನ ಮೇಲೆ ಆಣೆ ಇಟ್ಟು ಸಕ್ಕತ್ತಾಗಿ ದೇವ್ರ ಗಿಡನ ಅಂದ್ಬಿಟ್ಟು ಎಂಜಾಯ್ ಮಾಡ್ಬಿಟ್ಟೆ ಫ್ರೆಂಡ್ಸ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಇದೊಂದು ಸೈಡ್ಗೆ ಎತ್ತಿಟ್ಟಿದ್ರೆ ಆಗಿರೋದು. ಏನ್ ಮಾಡೋದು ಫ್ರೆಂಡ್ಸ್? ಕ್ಯೂಚಾಗಿತ್ತಲ್ಲ, ಅದಕ್ಕೆ ತಿನ್ನೋಣ ಅಂತ ಎತ್ಕೊಂಡೆ. ಅದಕ್ಕೆ ತಿನ್ನೋದ್ರಿಂದ ಸ್ವಲ್ಪ ದೂರ ಇರ್ತೀನಿ ನಾನು. ಇವೆಲ್ಲ ತೆಗೆದಿರೋಣ. ಮೊದಲು ನಮ್ಮ ಬಾಕ್ಸ್ಗಳೆಲ್ಲ ಪ್ಯಾಕ್ ಮಾಡಬೇಕು. ಎಳ್ಳು ಎತ್ಕೊಂಡ್ಬಂದೆ ಫ್ರೆಂಡ್ಸ್. ಏನೋ ಮಾಡೋಣ ಸ್ವೀಟ್ ಕಿಟ್ಟು ಅಂತ. ನಾಟಿ ತುಪ್ಪ, ಈ ಥರ ಎಲ್ಲ ಐಟಮ್ಗಳು ಫ್ರೆಂಡ್ಸ್. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಬರಬೇಕು. ನನ್ನ ವಿಷಯದಲ್ಲಿ ಉಲ್ಟಾ, ನಮ್ಮ ತವ್ರ ಮನೆಯಿಂದ ಒಂದು ಏನೂ ಬರಲ್ಲ ಫ್ರೆಂಡ್ಸ್ ಈ ಜನ್ಮಕ್ಕೆ. ಅದಕ್ಕೆ ಅಲ್ಲಿಂದ ಬರ್ತಿದ್ದಲ್ಲ ಅದೇ ಖುಷಿ, ಸಮಾಧಾನ. ಬಿಡಿ ಫ್ರೆಂಡ್ಸ್, ಇವಾಗ ಪಡೆದಿದ್ದು ಯೋಗಕ್ಕೆ, ಪಡೆದಿದ್ದು ಮದುಗೆ. ಇದೆಲ್ಲ ಸ್ಟಾರ್ಟ್ ಪ್ಯಾಕಿಂಗ್. ಮೊದಲು ನಾವು ಸ್ಪೈಸಸ್ ಬಾಕ್ಸಿಂದ ಸ್ಟಾರ್ಟ್ ಮಾಡೋಣ. ನಾನು ಇಂಗ್ಲೀಷ್ ಕಲ್ತ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಹೆಂಗೆಂಗೋ ಜೋಡಿಸ್ಕೋಬೇಕು. ಸಖತ್ತಾಗೈತಿ ಇದು. ಇದು ನಾನು ತಗೊಂಡಿದ್ದಲ್ಲ ಫ್ರೆಂಡ್ಸ್, ನಮ್ಮ ಅಕ್ಕ ಕಳಿಸ್ಕೊಟ್ಟಿದ್ದು ಗಿಫ್ಟ್ ಅಂತ. ಹಾಗಾಗಿ ನಾನು ತಗೊಂಡಿದ್ದಲ್ಲ ಫ್ರೆಂಡ್ಸ್. ಬೆಳಗ್ಗೆ ಈ ಬಾಕ್ಸ್ಗಳನ್ನೆಲ್ಲ ತೊಳೆಯೋಕೆ ಹಾಕೋ ಗ್ಯಾಪಲ್ಲಿ ನಾನು ಐಟಮ್ಗಳೆಲ್ಲ ಒಂದ್ರ ಮೇಲೆ ಒಂದು ಬಟ್ಲಲ್ಲಿ ಹಾಕಿಟ್ಬಿಟ್ಟಿದ್ನಲ್ಲ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಆಗಿಬಿಟ್ಟವೆ. ಇದು ಬೇರೆ ದೊಡ್ಡ ತಲೆನೋವಾಯಿತು. ಎಲ್ಲ ಸಪ್ರೇಟ್ ಮಾಡಿ ಹಾಕೊಳ್ಳೋದು. ಈ ಥರ ಬಾಕ್ಸ್ ಇದ್ರೆ ಎಷ್ಟು ಹೆಲ್ಪ್ ಆಗ್ತೈತಲ್ಲ ಫ್ರೆಂಡ್ಸ್. ಒಗ್ಗರಣೆ ಐಟಮ್ಗಳು, ಚಕ್ಕೆ ಲವಂಗ, ಅವು ಇವು ಪಲಾವ್ ಸಾಮಾನುಗಳೆಲ್ಲ ಒಂದೇ ಕಡೆ ಸಿಗ್ತೈತೆ. ಹಂಗಾಗಿ ನನಗೆ ಈ ಬಾಕ್ಸು ತುಂಬಾ ಹೆಲ್ಪ್ ಆಯಿತು. ಎಲ್ಲ ಒಂದು ಕಡೆ ಹಾಕಿ ಎಲ್ಲ ಸಪ್ರೇಟ್ ಮಾಡಿ ಜೋಡಿಸ್ಕೊಂಡೆ. ಏನು ಕೆಲಸ ಇಷ್ಟ ಆಗಿಲ್ಲ ಅಂದರು ಫ್ರೆಂಡ್ಸ್. ಈ ಥರ ಬಾಕ್ಸ್ಗಳಿಗೆ ಐಟಮ್ಗಳನ್ನ ಹಾಕಿ ಎತ್ತಿಡೋದು, ಜೋಡಿಸೋದು, ನೋಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ. ನನಗೆ ಮಾತ್ರ ಖುಷಿ ಆಗ್ತೈತೆ. ಅದಕ್ಕೆ ಖುಷಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಇದೆಲ್ಲ ಮಾಡೋ ಗ್ಯಾಪಲ್ಲಿ ಶಿವ ಆಲ್ರೆಡಿ ಕಟ್ಟಿಂಗು ಮಾಡಿಸ್ಕೊಂಡು ಸ್ನಾನನೂ ಮಾಡ್ಕೊಂಡು ಬಂದುಬಿಡ್ತು. ನನಗೆ ಜಾಗ ಬಿಡು ನಂಗೆ ನಿದ್ದೆ ಬರ್ತೈತೆ ಅಂತ ಒದ್ದಾಡ್ತಾಯಿತ್ತು. ಅದಕ್ಕೆ ಬೇಗ ಎಲ್ಲ ಬಾಕ್ಸ್ಗಳಿಗೆಲ್ಲ ಹಾಕ್ಕೊಂಡು ಎಲ್ಲನೂ ಖಾಲಿ ಮಾಡಿಕೊಂಡೆ. ಈ ಥರ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮಾವಿನ ಹಣ್ಣು, ಸಪೋಟ, ಬದನೆಕಾಯಿ ಇವೆಲ್ಲ ಜೋಡಿಸ್ಬಿಟ್ರೆ ಮುಗೀತು. ಶಿವಕುಮಾರ್ ಅವರು ಫ್ಲ್ಯಾಟು. ಹೆಣ್ಮಕ್ಳು ಒಂದು ಅಬ್ಸರ್ವ್ ಮಾಡಿ, ಮನೆಯಲ್ಲಿ ಯಾವುದೇ ಮೂಲೆ ಯಾವುದೇ ರೂಮು ಕ್ಲೀನ್ ಇಲ್ಲ ಅಂದ್ರೆ ನಮ್ಗೆ ಅಷ್ಟೊಂದು ಕಿರಿಕಿರಿ ಬೇಜಾರಾಗಲ್ಲ. ಅಡುಗೆ ಮನೆ ಒಂದು ಗಲೀಜಾಗಿದ್ದು ಬಿಡ್ತಂದ್ರೆ ಎಷ್ಟು ಹುಚ್ಚಿಡ್ದಾಗ್ತಿತ್ತಲ್ಲ. ಯಾಕಂದರೆ ನಮ್ಮ ಫೇವ್ರೆಟ್ ಪ್ಲೇಸ್ ಅದು. ಹೆಂಗೆ ನೋಡಿದ್ರೆ ನಾವು ಗಂಡನ ಬೈಕೊಳ್ಳೋದು, ಅತ್ತೆ ಮಾವನ ಬೈಕೊಳ್ಳೋದು, ಮಾಡೋದು, ತಿನ್ನೋದು ಅದೆಲ್ಲ ಅಡುಗೆ ಮನೆಯಲ್ಲೇ ಇರ್ತೈತಲ್ಲ. ಅದಕ್ಕೆ ಫೇವ್ರೆಟ್ ಪ್ಲೇಸು. ಅದೊಂದು ಕ್ಲೀನಾಗಿ ಇಟ್ಕೊಬಿಟ್ರೆ ಎಷ್ಟೋ ಸಮಾಧಾನ ಆಗ್ತೈತೆ. ನನಗಂತೂ ನಮ್ಮ ಅಡುಗೆ ಮನೆ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗಲೂ ಒರೆಸೋದು, ಕ್ಲೀನ್ ಮಾಡೋದು ಮಾಡ್ಕೊಳ್ತಾನೆ ಇರ್ತೀನಿ. ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು 10 ಸಲ ನೋಡಿದ್ರೆ ಸಮಾಧಾನ ನನಗೆ. ಫೈನಲಲ್ಲಿ ನಮ್ಮ ಕಿಚನ್ನು ಹೆಂಗೈತೋ ಹಂಗೆ ಐತೆ ಫ್ರೆಂಡ್ಸ್. ಸ್ವಲ್ಪ ಸೆಟ್ಟಿಂಗ್ಗಳು ಮಾಡ್ಕೊಂಡಿದ್ದೀನಿ. ಇದು ಇಲ್ಲಿತ್ತಲ್ಲ ಫ್ರೆಂಡ್ಸ್, ಇಲ್ಲಿ ಇಕ್ಕಟ್ಟು ಪಾತ್ರೆಗಳು ಜೋಡಿಸ್ಕೊಳ್ಳೋ ಜಾಗ ಇಲ್ಲ ಅಂದ್ಬಿಟ್ಟು ಇಲ್ಲಿಟ್ಟಿದ್ದೀನಿ. ಆ ಚಿಕ್ಕದು ಅದು ಅಲ್ಲಿಟ್ಟಿದ್ದೀನಿ. ಹಿಂಗೈತೆ ಫ್ರೆಂಡ್ಸ್. ಫ್ರಿಜ್ ಮೇಲೆ ಬಟ್ಟೆ ಹಾಕಿಲ್ಲ, ನಾಳೆ ಹಾಕ್ತೀನಿ ಫ್ರೆಂಡ್ಸ್. ದೇವ್ರ ಸಾಮಾನು ತೊಳೆನಂದ್ರೆ ಇವಾಗ 8 ಗಂಟೆ ಆಗೋಯ್ತು ಫ್ರೆಂಡ್ಸ್. ಕಳಶ ಎತ್ತಬಾರ್ದು ಇಷ್ಟೊತ್ತಲ್ಲಿ. ಅದಕ್ಕೆ ಹಂಗೆ ಬಿಡ್ತಾಯಿದ್ದೀನಿ. ನಾಳೆ ಶುಕ್ರವಾರ, ನಾಳೆನೂ ಆಯ್ತಲ್ಲ, ಶನಿವಾರ ಕ್ಲೀನ್ ಮಾಡ್ಕೊತೀನಿ. ಕಿಚನ್ ಕ್ಲೀನಿಂಗೇ ಇಷ್ಟ ಆಯಿತು. ಇನ್ನು ನಾಳೆ ನೋಡಿ ಫ್ರೆಂಡ್ಸ್, ಇಲ್ಲಿ ಯಪ್ಪ ಹೆಂಗಿರೋ ಕ್ಲೀನ್ ಮಾಡ್ಬೇಕು ಅಂದ್ಬಿಟ್ಟು ಹೆಂಗಂದ್ರೆ ಹಂಗೆ ಇಟ್ಕೊಂಡಿದ್ದೀನಿ. ನಾಳೆ ಇದನ್ನು ಇಟ್ಕೊತೀನಿ ಕ್ಲೀನಿಂಗ್ಗೆ. ಶಿವಕುಮಾರ್ ಈಗ ತಾನೇ ಎದ್ದುಬಿಟ್ಟು ಮುದ್ದೆ ಬೇಡ ಅನ್ನ ಬೇಕು ಅಂತ ಕೇಳ್ತವ್ರೆ. ಆದರೆ ನಾನು ಮುದ್ದೆನೇ ತಿನ್ನಿಸ್ತೀನಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಫುಲ್ ಹಣ್ಣುಗಾಯಿ ನೀರುಗಾಯಿ ಬಾಡಿ ಫ್ರೆಂಡ್ಸ್. ಈ ಬಾಡಿ ನೋಡಿ ಫ್ರೆಂಡ್ಸ್. ಓ ಯಾರಪ್ಪ ದೇವರಡೆ ನಾನು ನೋಡಿಲ್ಲ ಫ್ರೆಂಡ್ಸ್. ಅಪ್ಪಿ ಸೈಡಲ್ಲಿ ಏನದಪ್ಪಿ? ನಾನು ಆಗ್ಲಿಂದ ನೋಡಲಿಲ್ಲ, ಕೆಲಸ ಮಾಡ್ಕೊಂಡಿದ್ದೀನಿ. ಚಿಚ್ಚಿ ಹುಡುಗ ಅನ್ಕೊಂಡಿದ್ದೀಯೇನು? ದೇವ್ರೆ, ಹೆಂಗೋ ಇರಲಿ ಬಿಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್ ತುಂಬ ಜನದ್ದು ಲೇಟ್ ವಿಶ್ ಆಗಿದೆ. ಸಾರಿ ಫ್ರೆಂಡ್ಸ್, ಊರಿಗೆ ಹೋಗ್ಬಿಟ್ಟಿದ್ವಲ್ಲ ಹಂಗಾಗಿ. ಮೇಘನ ಅವ್ರದ್ದು 30ಕ್ಕೆ ಮೇಘನ ಪಾಪ ಅದು 3 ವರ್ಷದ 30ನೇ ತಾರೀಕು ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ಮನ್ವಿತ್ ಹಾಯ್. ಕೀರ್ತನ ಹಾಯ್. ಪೂಜಾ ಅವ್ರದ್ದು 28ಕ್ಕೆ ಹ್ಯಾಪಿ ಬರ್ತಡೆ. ಲಹರಿ ಹಾಯ್. ಚೈತನ್ಯ ಮಂಜುನಾಥ್ ಅವ್ರದ್ದು 8ನೇ ತಾರೀಕು ಹ್ಯಾಪಿ ಬರ್ತಡೆ.
ರೂಪಾ ಚಿರು ಹಾಯ್, ಹಾಯ್ ಸೋನು ಹಾಯ್, ಹಾಯ್ ಸಾನು 29ಗೆ ಹ್ಯಾಪಿ ಬರ್ತಡೇ, ಹ್ಯಾಪಿ ಬರ್ತ್ಡೇ ಮೋನಿಶಾ 2ನೇ ತಾರೀಕು ಹ್ಯಾಪಿ ಬರ್ತಡೇ, ಹ್ಯಾಪಿ ಬರ್ತ್ಡೇ ತೇಜು ವೀರೇಶ್ ವಿರಾಟ್ ಹಾಯ್. ಹಾಯ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡೋರ್ಗು ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್. ಬಾಯ್ ಗುಡ್ ನೈಟ್